ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ನಿರ್ವಹೋಣ. ಸ್ತೋತ್ರಕರ್ತನೇ ಸ್ತೋತ್ರಪ್ಪ. ಸಾಕ್ಷಿ ಹೇಳ್ತಂಥ ಪ್ರತಿಯೊಬ್ಬರನ್ನು ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ, ವಾಕ್ಯಕ್ಕಾಗಿ ಬದುಕುವಂತೆ ಕೃಪೆ ಮಾಡಿಕೊಡಿ. ಬಂದಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ದಾಸನ ಮರೆಸಿ ವಾಕ್ಯದಿಂದ ಬಲಪಡಿಸಿ ವಾಕ್ಯಕ್ಕಾಗಿ ಬದುಕುವಂತೆ ಕೃಪೆ ಮಾಡಬೇಕೆಂದು ಯೇಸು ಎಂಬ ಮಹೋನ್ನತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ ನನ್ನ ಜೀವನ ತುಂಬಿ ಆಮೆನ್. ಹಲ್ಲೆಲೂಯಾ. ಮತ್ತೊಂದು 6 ದಿನಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆರೈಸಿ ಆಶ್ರಯಿಸುತ್ತೇನೆ. ತಿಂಗಳಿನ ವಾಗ್ದಾನ ಏನಂತ ಹೇಳಲ್ಪಟ್ಟಿದೆ? ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪ, ಆದರೆ ಯೆಹೋವನ ಸಂಕಲ್ಪ ಈಡೇರುತ್ತೆ. ನಾವೆಲ್ಲೂ ಬದುಕಲು ಅನೇಕ ವಿಧವಾದ ಕೆಲಸಗಳನ್ನ ಮಾಡ್ತಾ, ಸ್ವಾರ್ಥ ಸತ್ಕಾರ್ಯ ಮಾಡ್ತಾ, ಜೀವವೃಕ್ಷ ಫಲವನ್ನು ತಿನ್ನುತ್ತಾ, ಅಂದರೆ ಜೀವವೃಕ್ಷ ಅಂದರೆ ಸತ್ಕಾರ್ಯ ಮಾಡುತ್ತಾ ನಿತ್ಯ ಜೀವ ಸೇರಬೇಕೆಂದು ದೇವರ ಸಂಕಲ್ಪ ಅಂತ ಹೇಳಿ ಮೊದಲನೇ ವಾಗ್ದಾನದಲ್ಲಿ ನಾವು ನೋಡಿದ್ವಿ. ಇವತ್ತು ದೇವರು ನಮ್ಮ ಹತ್ರ ಏನು ಮಾತನಾಡ್ತಾರೆ ಆ ಸಂಕಲ್ಪದ ಕುರಿತು. ಯಾಕಂದರೆ ವಾಗ್ದಾನ ಕೊಟ್ಟರೆ ಆ ತಿಂಗಳು ಪೂರ್ತಿ ನಾವು ಧ್ಯಾನ ಮಾಡಬೇಕು. 5 ವಾರ ಆಗಿರಲಿ 4 ವಾರ ಇರಲಿ, ದೇವರ ಉದ್ದೇಶವಾಗಿ ವಾಗ್ದಾನ ಕೊಟ್ಟು ಆ ವಾಗ್ದಾನದ ಜೊತೆಗೆ ನಮ್ಮನ್ನು ಏನು ಮಾಡ್ತಾರೆ? ವಾಕ್ಯದಿಂದ ಬಲಪಡಿಸಬೇಕು. ಇಲ್ಲೇನಂತ ಹೇಳಲ್ಪಟ್ಟಿದೆ? ರೋಮಾಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ. ರೋಮಾಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ. ಬಹಳ 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 ಅಂದರೆ ನಾನು ಇಷ್ಟಪಡುವಂಥ ವಾಕ್ಯ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಪೌಲನು ರೋಮ ಪಟ್ಟಣಕ್ಕೆ ಬರೆಯುವಾಗ ಈ ಮಾತನ್ನ ಬರೀತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ ನೋಡಿ, ಚೆನ್ನಾಗಿ ಗಮನಿಸಬೇಕು. ದೇವರ ಸಂಕಲ್ಪ ಅಲ್ಲಿ ತಿಳಿಸ್ತಾ ಇದ್ದಾರೆ. ಏನಂತೆ? ದೇವರ ಸಂಕಲ್ಪವನ್ನು ಮೊದಲನೇದಾಗಿ ಹೇಳ್ತಾರೆ ಕರೆಯಲ್ಪಟ್ಟು. ಅವರ ಸಂಕಲ್ಪದಲ್ಲಿ ಏನಿದೆ? ಕರೆಯಲ್ಪಡೋದು. ಎರಡನೇದು ಹೇಳ್ತಾರೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಪ್ರೀತಿಸದೇ ಇರೋರಿಗೆ ಹಿತ ಇಲ್ಲ, ಪ್ರೀತಿಸುವವರ ಹಿತಕ್ಕಾಗಿ. ಮೂರನೇದಾಗ ಒಂದು ಮಾತು ಹೇಳ್ತಾರೆ, ಎಲ್ಲ ಕಾರ್ಯಗಳು ಏನಾಗಿರ್ತವಂತೆ? ಅನುಕೂಲವಾಗುತ್ತವೆ. ಸೊ ಈ 3 ವಿಷಯ ಹೇಳ್ಬಿಟ್ಟು ಏನಂತ ಮುಗಿಸ್ತಿದ್ದಾನೆ ನೋಡಿ ಪೌಲನು ಪಟ್ಟಣಕ್ಕೆ ಬರೆಯುವಾಗ, ರೋಮ ಪಟ್ಟಣಕ್ಕೆ ಬರೆಯುವಾಗ ಗೊತ್ತದೆ ಅಂತಾನೆ. ಏನಂತ ಹೇಳ್ತಾನೆ? ಗೊತ್ತದೆ ಅಂದರೆ ಪ್ರತಿಯೊಬ್ಬರು ಯಾರ್ಯಾರು ಈ ವಾಕ್ಯನ ಕೇಳ್ತಾರೋ ಓದ್ತಾರೋ ಅವ್ರಿಗೆಲ್ರಿಗೂ ಏನಿರ್ಬೇಕಿದು? ಗೊತ್ತಿರಬೇಕು. ಗೊತ್ತದೆ ಅಂದರೆ ನಮ್ಗೆಲ್ರಿಗೂ ಗೊತ್ತಿರಬೇಕು ಅಂತಾನೆ. ಅಂದರೆ ಪೌಲನು ಯಾವ ರೀತಿಯಾಗಿ ಗೊತ್ತಾಗಬೇಕು ಅದನ್ನು ಹೇಳ್ತಿದ್ದಾನೆ. ಹೇಗೆ ಅದನ್ನು ನಾವು ಸ್ವೀಕರಿಸಬೇಕು? ಯಾಕಂದರೆ ಗೊತ್ತದೆ ಅಂತ ಹೇಳಿದ್ಮೇಲೆ ಆ ವಿಷಯ ಯಾವುದು? ಅದೇ ಅಧ್ಯಾಯದಲ್ಲಿ ನಾನು ಓದ್ತೀನಿ, ಗಮನ ಇಟ್ಟು ನೋಡಿ. ನಿಮ್ಮ ಸತ್ಯವೇದದಲ್ಲಿ ಅದೇ ರೀತಿಯಾದ ವಾಕ್ಯ ಇದೆ ಅಂತ 8ನೇ ಅಧ್ಯಾಯದಲ್ಲೇ 18ನೇ ವಾಕ್ಯವನ್ನು ನಾನು ಓದ್ತೀನಿ, ಗಮನ ಇಟ್ಟು ಕೇಳಿ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಚೆನ್ನಾಗಿ ಗಮನಿಸಬೇಕು. ಪ್ರತಿ ಪದದಲ್ಲಿ ನಿಮ್ಮ ಗಮನ ಇರಬೇಕು. ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಯಿತು ಅಂದರೆ ಅರ್ಥ ಗೊತ್ತಾಗುತ್ತೆ. ನಾನು ವಾಕ್ಯ ಓದೋದು ಹೀಗೆ, ನಾನು ಸತ್ಯವೇದ ಓದೋ ವಿಧಾನ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಅದನ್ನು ಓದಕ್ಕೆ ಬರೋರು ಖಂಡಿತವಾಗಿ ಅದೇ ರೀತಿ ಓದಬೇಕು. ಓದಕ್ಕೆ ಬರದೇ ಇರೋರು ಅದೇ ರೀತಿ ಕೇಳಬೇಕು. ಅರ್ಥ ಆಯ್ತಾ? ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಇಲ್ಲಿ 2 ಪದ ಬಳಕೆಯಾಗಿದೆ. ಪ್ರತ್ಯಕ್ಷವಾಗುವ ಮಹಿಮ ಪದವಿ ಮೊದಲನೇದು, ಎರಡನೇದು ದೇವಪುತ್ರರ ಮಹಿಮೆ. ಇದೆರಡನ್ನು ಈ ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. ಪ್ರತ್ಯಕ್ಷವಾಗುವ ಮಹಾಪದವಿಯನ್ನು ಆಲೋಚಿಸಬೇಕಿದ್ರೆ ಕೆಲವು ಕಷ್ಟಗಳು ಬರುತ್ತಂತೆ. ಪ್ರತ್ಯಕ್ಷವಾಗುವ ಎಂತ ಪದವಿ ಅಂದರೆ ಪ್ರತ್ಯಕ್ಷ ಆಗಬೇಕು, ಆಗೋಗಿದೆ ಅಂತ ಹೇಳಿಲ್ಲ, ಆಗಬೇಕು. ಯಾವುದು ಆ ಪದವಿ?
ಅದಕ್ಕೋಸ್ಕರ ನೀನೇನು ಮಾಡಬೇಕು, ಕೆಲವು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದನ್ನ ಹೇಳ್ತಾನೆ, ಅಲ್ಪವೇ ಸರಿ ಎಂದು ಎಣಿಸುತ್ತೆ. ನನಗೆ ಬರೋ ಕಷ್ಟ ನಾನು ಏನಂತ ಹೇಳೋದು ಅನ್ಕೊಂತೀನಿ, ಅಲ್ಪ ಅಂತ ಹೇಳ್ತೀನಿ. ಅದು ನನಗೇನು ಡೋಂಟ್ ಕೇರ್. ಏನಂತ ಹೇಳ್ಬೇಕು ನೀನು, ಡೋಂಟ್ ಕೇರ್ ಹೇಳ್ಬೇಕು ಆ ಕಷ್ಟಕ್ಕೆ. ಆಗ ದೇವಪುತ್ರರ ಮಹಿಮೆಯು ಅದು ಯಾವಾಗ ಪ್ರತ್ಯಕ್ಷವಾಗುತ್ತೆ ಅಂತ. ಫಸ್ಟು ಪ್ರತ್ಯಕ್ಷವಾಗುವ ಮಹಿಮಾ ಪದವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಹಿಮೆ ಅಂದರೆ ನಿನ್ನ ಮೇಲೆ ದೇವರ ಗ್ಲೋರಿ, ಆ ಮಹಿಮೆ ನಿನಗೆ ಸಿಗಬೇಕು, ಅದು ಪ್ರತ್ಯಕ್ಷವಾಗಬೇಕು ಅಂದರೆ ಕೆಲವು ಕಷ್ಟನ ಅನುಭವಿಸಬೇಕು. ಎರಡನೇದು, ಆ ಕಷ್ಟನ ಅನುಭವಿಸಿದ್ರೆ ನಿನಗೆ ನೆಕ್ಸ್ಟ್ ಸಿಗುವಂಥ ಭಾಗ್ಯ ಏನು ಅಂತ ಹೇಳಿದ್ರೆ ದೇವಪುತ್ರರ ಭಾಗ್ಯ. ಅಂದ್ರೆ ಇಲ್ಲಿ ಬರೀ ಸ್ತ್ರೀಗೆ ಹೇಳಿಲ್ವಂತಲ್ಲ, ಪುತ್ರರು ಅಂತ ಹೇಳಿದ್ರೆ ಸ್ತ್ರೀಗಾಗ್ಲಿ ಪುರುಷರು ಇಬ್ಬರಿಗೂ ಸೇರಿ ಹೇಳುವಂತ ಪದ. ಏನಂತ ಹೇಳ್ತಾರೆ, ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗಿತ್ತೆಂದು ಜಗತ್ತು ಅಂತ ಹೇಳ್ತಾರೆ. ಅಂದ್ರೆ ಜಗತ್ತು ಯಾವುದು ಅದು ತಿಳ್ಕೋಬೇಕಲ್ಲ. ಜಗತ್ತು ಲವಲವಿಕೆಯಿಂದ ಇದೆ. ಅಂದ್ರೆ ನಮ್ಮ ಇಂಗ್ಲಿಷಲ್ಲಿ ಏನು ಹೇಳೋದು, ಕ್ಯೂರಾಸಿಟಿ. ಏನಂತ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ಒಂಥರ ಹೆಂಗಿರ್ಬೇಕು, ಹೆಂಗಿರುತ್ತೆ ಅದು. ಈ ಮಹಿಮಾ ಪದವಿ, ನೆಕ್ಸ್ಟ್ ದೇವಪುತ್ರರ ಪದವಿ, ಇದು ಹೆಂಗಿರ್ಬೋದು, ಇದು ಯಾವಾಗ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳಿ ಇವರೇನ್ ಮಾಡ್ತಿದ್ದಾರೆ ಅಂತೆ, ಎದುರು ನೋಡ್ತಾ ಇದ್ದಾರೆ. ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲವೂ ಅನುಕೂಲವಾಗುತ್ತವೆ ಗೊತ್ತದೆ ಅಂತ ಹೇಳಿದ್ನಲ್ಲ, ಇದು ಗೊತ್ತಿರಬೇಕು. ನಿಮ್ಗೇನು ಗೊತ್ತಿರಬೇಕಿದು, ಮಹಿಮೆಯ ಆ ಪದವಿ ಸಿಗೋದು ಗೊತ್ತಾಗಬೇಕು. ನೀವು ದೇವಪುತ್ರರಾಗಬೇಕು ಅನ್ನೋ ಪದವಿ ನಿಮ್ಗೆ ಗೊತ್ತಾಗಿರ್ಬೇಕು. ಇದು ಗೊತ್ತಿದ್ರೆ ನೋಡಿ, ಇದರಲ್ಲಿ ಆ ಕಷ್ಟ ಅಂತ ಹೇಳಿದ್ನಲ್ಲ, ಅದಕ್ಕೆ ಪೇತ್ರನ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. 1 ಪೇತ್ರ 4:13. 1 ಪೇತ್ರನ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ಗಮನಿಸುವಾಗ ಏನಂತ ಹೇಳಲ್ಪಟ್ಟಿದೆ, ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಎಷ್ಟು ಪರ್ಫೆಕ್ಟ್ ಆಗಿ ರೋಮ ಪಟ್ಟಣಕ್ಕೆ ಬರೆದಿದ್ನ ಪೇತ್ರನ ಬಿಡಿಸಿ ಹೇಳ್ತಾನೆ. ಇಲ್ಲಿ ಏನಂತ ಹೇಳ್ಕೊಳ್ತಿದ್ದಾನೆ ಅವನು, ಕ್ರಿಸ್ತನ ಬಾಧೆಗಳಲ್ಲಿ. ಕ್ರಿಸ್ತನ ಬಾಧೆ ಅಂದ್ರೆ ಯಾವ ರೀತಿ ಇರುತ್ತೆ, ನಿತ್ಯ ಜೀವಕ್ಕಾಗಿ ಆತನ ಬಾಧೆ ಪಟ್ಟನು. ಏನು, ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಸೇರಿಸಬೇಕು ಅಂತ ನಮ್ಮ ಅಪರಾಧಗಳನ್ನ, ನಮ್ಮ ಅಕ್ರಮಗಳನ್ನ ಆತನೇ ಹೊತ್ತುಕೊಂಡವನು. ಅದಕ್ಕೆ ನಾವು ಹೇಳ್ತೀವಿ, ಆತನ ಮಾಸುಂಡೆಗಳಿಂದ ನಾವೇನಾದ್ವಿ ಸುಖವಾದೆವು, ಗುಣವಾದೆವು ಅಂತ ಹೇಳ್ತೀವಿ ಅಲ್ವಾ. ಆತನು ನಮಗೋಸ್ಕರ ಬಾಸುಂಡೆಗಳನ್ನ ಹೊಡೆಸ್ಕೊಂಡು, ಚಾಟಿ ಏಟುಗಳನ್ನ, ಕೊರಡೆ ಏಟನ್ನು ಹೊಡೆಸ್ಕೊಂಡಿದ್ದಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಖಂಡಿತವಾಗಲು ದೇವರ ಒಂದು ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ವಿ. ಇಲ್ಲಿ ಏನಂತ ಹೇಳಲು ಪಡ್ತಾ ಇದೆ, ಇನ್ನೊಂದು ವಾಕ್ಯವನ್ನು ನಾನು ಗಮನಿಸ್ಕೊಳ್ಳಿ. ಅವಾಗ ನಮ್ಮಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ, ಅದೇ ಪೇತ್ರನಲ್ಲಿ 1ನೇ ಪತ್ರಿಕೆಯಲ್ಲಿ, ಸಭೆಯ ಹಿರಿಯರೇ ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ಇಲ್ಲಿ ಪೇತ್ರನು ಹೇಳ್ತಾನೆ, ಏನಂತ ಹೇಳ್ತಾನೆ, ನಿಮ್ಗೆ ಎಚ್ಚರಿಸಿ ಹೇಳ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅವನ ಪ್ರಭಾವನ ನೋಡಿದ್ದೀನಿ ಅಂತ ಹೇಳ್ಕೊಂತ ಇದ್ದಾನೆ. ಆ ಪ್ರಭಾವನ ಸ್ವೀಕರಿಸಿದ್ದೀನಿ ಅಂತ ಹೇಳ್ತಾನೆ. ಏನಂತ ಹೇಳ್ತಾರೆ, ಯಾರಿಗೆ, ಸಭೆ ಹಿರಿಯರಿಗೂ ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಯನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವ, ಅವನ ಮುಂದೆ ಕಾಣುವಂಥ ಪ್ರಭಾವನ ಪಾಲ್ಗಾರನಾಗಿದ್ದೀನಿ ಅಂತ ಹೇಳ್ಕೊಡ್ತಿದ್ದಾನೆ. ಅಲ್ಲಿಗೆ ನಾವು ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ಅನುಕೂಲವಾಗುತ್ತದೆ ಅಂತ ಹೇಳುವಾಗ ಈ ವಿಷಯಗಳನ್ನ ನಮ್ಗೆ ಗೊತ್ತಾಗಿರಬೇಕು. ನಾವು ಮಹಿಮೆಯ ಪದವಿಯನ್ನ, ದೇವಪುತ್ರರ ಪದವಿಯನ್ನ ನಾವು ಪಡೆದುಕೊಳ್ಳುವುದಕ್ಕೆ ನಾವು ಗೊತ್ತಿರಬೇಕು. ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನೋದು ನೋಡಿ. ಜಗತ್ತು ಅಂತ ಹೇಳಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ, ಇದರಲ್ಲಿ ಇನ್ನೊಂದು ವಿಷಯ ತಿಳ್ಕೊಳ್ಳಿ. ನಮ್ಮ ಅಂತರ್ಯದಲ್ಲಿ ಒಂದು ಹೊಸ ಕಾರ್ಯಗಳಿರಬೇಕು. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 2 ಕೊರಿಂಥದವರಿಗೆ 4ನೇ ಅಧ್ಯಾಯ 14ನೇ ವಾಕ್ಯ. 2 ಕೊರಿಂಥದವರಿಗೆ 4:16.
ಏನಂತ ಹೇಳಲ್ಪಡ್ತಾ ಇದೆ ಅದ್ಭುತವಾಗಿ ತಿಳ್ಕೊಳ್ಳಿ. 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ನೀವು ಡೈಲಿ ವಾಕ್ಯನ ಕೇಳುವರಾಗಿರಬೇಕು, ಡೈಲಿ ವಾಕ್ಯನ ಧ್ಯಾನಿಸುವರಾಗಿರಬೇಕು. ವಾರ ಆರಾಧನೆಗೆ ಬಂದಾಗ ಆ ವಾಕ್ಯನ ಧ್ಯಾನ ಮಾಡ್ತಾ ಇರಬೇಕು. ಎಷ್ಟು ಜನ ಬರೆದುಕೊಂಡು ಹೋಗಿ ಮತ್ತೆ ಆ ವಾಕ್ಯನ ಓದ್ತಿರೋ ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲಿ ವಾಕ್ಯನ ಕೇಳಿದ್ಮೇಲೆ ಇಲ್ಲೇ ಈ ಬಾಗ್ಲೇ ಊಣಾಕ್ಬಿಟ್ಟು ಹೋಗ್ತಿರೋ ಗೊತ್ತಿಲ್ಲ. ಇಲ್ಲೇ ಹೊಸಲಲ್ಲೇ ಊತ್ಬಿಟ್ಟು ಉಣ್ಬಿಟ್ಟು ಹೋಗ್ಬಿಡ್ತೀರೇನು. ಎಷ್ಟು ಜನ ನಾನೇ ನನ್ನ ಮೆಸೇಜ್ನ 2 ಸಲ ಕೇಳ್ತೀನಿ. ನಾನೇನಾದ್ರು ತಪ್ಪು ಮಾಡಿರ್ತೀನ, ನಾನಿನ್ನೂ ನನ್ನ ಏನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ನನ್ನ ಮೆಸೇಜ್ನ ನಾನೇ ಕೇಳ್ತೀನಿ. ನೀವೆಷ್ಟು ಜನ ಕೇಳ್ತಿರೋ ಗೊತ್ತಿಲ್ಲ. ಇಲ್ಲಿಂದ ಯೂಟ್ಯೂಬಲ್ಲಿ ಕೇಳಿದ್ಮೇಲೆ 2 ಕೈ ಎತ್ತಿದ್ದಾರೆ ಹಿಂದ್ಗಡೆ. ಓಕೆ, ಎಲ್ಲರ ಹತ್ರ ಫೋನ್ ಇದೆ. ನೀವು ವಾಕ್ಯಗಳನ್ನು ಕೇಳ್ತಾನೆ ನಿಮಗೆ ದೇವರ ಒಂದು ಆ ಪ್ರತ್ಯಕ್ಷತೆಯ ಪ್ರಭಾವ, ಆ ಮಹಿಮೆಯ ಪ್ರಭಾವ, ದೇವಪುತ್ರರ ಮಹಿಮೆಯ ಪ್ರಭಾವ ನಿಮಗೆ ಸಿಗೋದಕ್ಕೆ. ನಾನು ಹೇಳೋದು ಬರೀ ನನ್ನ ಸಂದೇಶ ಅಂತಲೇ ಕೇಳಬೇಕು, ನನ್ನ ಮಕಾನೇ ನೋಡಬೇಕು ಅಂತ ಹೇಳೋದಕ್ಕೋಸ್ಕರ ಹೇಳ್ತಿಲ್ಲ. ನೀವು ವಾಕ್ಯದಲ್ಲಿ ಬಲಗೊಳ್ಳಬೇಕು ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಆ ವಾಕ್ಯ ನಿಮ್ಮನ್ನು ರಿಪೀಟ್ ಮಾಡಬೇಕು. ನೀವು ಶಾಲೆಯಲ್ಲಿ ಹೋಮ್ವರ್ಕ್ ಕೊಡ್ತಾಯಿದ್ರು ನಮಗೆಲ್ಲ, 5 ಸಲ ಬರಿಬೇಕು, 10 ಸಲ ಬರಿಬೇಕು ಅಂತ. ಯಾರ್ಯಾರಿಗೆ ಆ ಥರ ಬರೆದಿದ್ರೆ ಕೈ ಎತ್ತಿ ನೋಡೋಣ. ನಾನು ಕೈ ಎತ್ತಿ. ಯಾಕೇಳಿ 5 ಸಲ. ಇವತ್ತು ಅಷ್ಟೇ, ನಾನು ಯಾವುದೇ ಒಂದು ವಿಷಯನ ನಾನು ಎಷ್ಟೇ ಓದಿದ್ರು ಕೂಡ 1 ಸಲ ನಾನು ಬರೆದ್ರೇ ನನ್ನ ಮೈಂಡಲ್ಲಿ ಫೀಡ್ ಆಗೋದು. ನಾನು ಅದಕ್ಕೆ ಡೈರಿ ಬರಿತೀನಿ. ನಾನು ದೇವರ ವಾಕ್ಯನ ಪುಟಗಟ್ಟಲೆ ಬರೀತೀನಿ. ಪುಟಗಟ್ಟಲೆ ಬರೆದು ಆಮೇಲೆ ಧ್ಯಾನ ಮಾಡಿ ನಿಮ್ಗೆ ತಗೊಂಬಂದು, ಅಂದರೆ ನಿಮಗೆ ಬೋಧನೆ ಮಾಡುವಂಥ ಈ ಕುರುಬನಿಗೆ ಅಂತ ಹೇಳಿದ್ರೆ ಕುರಿ ಮೇಯಿಸೋನಿದ್ದಾನೆ ಕುರುಬ ಅಂತ ಹೇಳೋದು. ಅವಾಗ ಅದು ಕುರಿತನ ಆಗಿರಬೇಕು. ಆ ಕುರಿಗೆ ಒಳ್ಳೆ ಮೇವಿರಬೇಕು. ಯಾವುದಕ್ಕೆ? ಕುರಿಗೆ ಒಳ್ಳೆ ಮೇವಿದ್ರೇ. ನಾನು ಮೇವು ಇಲ್ದಿರ ನಿಮಗೇನು ಮೇವು ಕೊಡೋಕ್ಕಾಗುತ್ತಾ? ಆ ರೀತಿಯೇ ನಾನು ಒಳ್ಳೆ ಮೇವು ತಿಂದು ನಿಮಗೇನು ಮಾಡಬೇಕು? ಅದೇ ರೀತಿಯಾಗಿ ಕುರಿಗಳನ್ನ ನಾನು ಮೇಯಿಸಬೇಕು. ಈಗ ನಾನು ಆ ಮೇವನ್ನು ತಿಂದಿರೋದ್ರಿಂದ ನಿಮಗೆ ಹೇಳ್ಕೊಡ್ತೀನಿ. ನೀವು ಇದೇ ರೀತಿಯಾಗಿ ವಾಕ್ಯಗಳನ್ನ ಧ್ಯಾನ ಮಾಡಬೇಕು, ಇದೇ ರೀತಿಯ ವಾಕ್ಯದೊಂದಿಗೆ ಇರಬೇಕು. ಸಮಯನ ವ್ಯರ್ಥನ ಮಾಡ್ಕೋಬೇಡಿ. ನಮ್ಮ ಲೋಕದಲ್ಲಿ ನಮಗೆ ಆವಾಗ ನಮ್ಮನ್ನು ವ್ಯರ್ಥಪಡಿಸುವುದಕ್ಕೆ ಲೋಕದ ಅನೇಕ ವಿಷಯಗಳು ಬರ್ತಾ ಹೋಗ್ತಾ ಇರ್ತವೆ. ಸಿನಿಮಾ ಅನ್ನೋದು ಬರ್ಬೋದು, ಹಾಡು ಅನ್ನೋದು ಬರ್ಬೋದು, FM ಅನ್ನೋದು ಬರ್ಬೋದು, ಯಾವುದಾದ್ರು ನಮ್ಮ ಬಂದು ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಅದು ಬಂದು ಹೋಗ್ಬಿಡ್ಬೇಕು, ನಿಮ್ಮ ಹತ್ರ ನೆಲೆಗೊಳ್ಳಬಾರ್ದು. ಏನು ಮಾಡಬಾರ್ದು? ಅದು ನೆಲೆಗೊಳ್ಳಬಾರ್ದು. ನೆಲೆಗೊಂಡ್ರೇ ಕಷ್ಟ. ಅವಾಗ ಎಚ್ಚರಿಕೆಯಿಂದ ಈ ದೇವರಂತ ಹೇಳೋ ಮಾತನ್ನು ನಮ್ಗೆ ಹೇಳ್ತಾರೆ ನೋಡಿ. ಈ ಶರೀರ ಇದೆಯಲ್ಲ, ಇದನ್ನು ಏನಂತ ಹೇಳ್ತಿದ್ದಾರೆ? ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಂತೆ. ದೇಹ ನಾಶವಾಗುತ್ತಾ ಇರುತ್ತೆ. ದೇಹ ಏನಾಗುತ್ತೆ? ಅರ್ಥ ಏನು? ಹುಟ್ಟಿದ ಮಗು ಇದ್ದಂಥ ಶರೀರ ಬೆಳೀತಾ 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 ಚೆನ್ನಾಗಿ ಬೆಳೀತಾ 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 ಒಂದಷ್ಟಕ್ಕೆ ಬಂತು. 16ರಲ್ಲಿ ಇದ್ದಿದ್ದ ಮುಖ 26ರಲ್ಲಿ ಇರಲ್ಲ. 26ರಲ್ಲಿ ಇದ್ದಿದ್ದ ಮುಖ 46ರಲ್ಲಿ ಇರಲ್ಲ. 46ರಲ್ಲಿದ್ದ ಮುಖ 60ರಲ್ಲಿ ಇರಲ್ಲ. 60ರಲ್ಲಿದ್ದ ಮುಖ 80ರಲ್ಲಿ ಇರಲ್ಲ ಅಲ್ವಾ? ದೇಹ ಏನಾಗ್ತಾ ಇದೆ? ನಾಶವಾಗ್ತಾ ಇದೆ. ಆದರೆ ಅಂತರ್ಯ ಹೇಗಿರಬೇಕು? ಡೆವಲಪ್ ಆಗಿರಬೇಕು. ಅದರಲ್ಲಿ ಏನು ಕಾಣಿಸುತ್ತೆ? ಈಗ ಚಿಕ್ಕ ಮಕ್ಕಳಿಗೆ ನಾವು ಬೇರೆಯವರಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳಿದ್ರೆ ನಾವೇನಾಗಿದ್ದೀವಿ ಅಂತ ಅರ್ಥ. ಆ ವಿಷಯದ ಬಗ್ಗೆ ಬೆಳೆದಿದ್ದೀವಿ ಅಂತ ಅರ್ಥ. ಹಾಗೆ ನಮ್ಮ ಅಂತರ್ಯ ಏನಾಗಿರಬೇಕು? ದಿನೇ ದಿನೇ ಹೊಸದಾಗಿರಬೇಕು. ಸೊ ಹೊಸದಾಗಿ ನಾವು ಆ ರೀತಿ ಆದಾಗ ನಮಗೆ ದೇವರಿಟ್ಟಂಥ ಮಹಿಮೆಯ ಪದವಿ, ಆ ಪ್ರತ್ಯಕ್ಷತೆಗೋಸ್ಕರ ಕಾಯ್ತಾ ನಾವು ಹೊಸದಾಗ್ತಾ ಇರಬೇಕು. ಈಗ ರೋಮಾಪುರದ 8ಗೆ ಹೋಗಿ ರಿಟರ್ನ್ ಆ ಅಧ್ಯಾಯದಲ್ಲೇ ಇವತ್ತು ಹೆಚ್ಚಾಗಿ ವಾಕ್ಯನ ದೇವರು ನಿಮಗೆ ತಿಳಿಸ್ತಾ ಇರ್ತಾರೆ. 22ನೇ ವಾಕ್ಯವನ್ನು ನಾವು ನೋಡುವಾಗ 8:22ರಲ್ಲಿ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನ ಹೊಂದಿ
ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಎಷ್ಟು ಆಳವಾದ ಸತ್ಯ ಅಂತ ಹೇಳಿದ್ರೆ, ಈಗ ಈ ಶರೀರ ನಾಶವಾಗ್ತಾ ಇನ್ನೊಂದು ಶರೀರ ಧರಿಸ್ಕೊಳ್ಳೋಕ್ಕೆ ಎದುರು ನೋಡ್ಬೇಕು. ಏನ್ ನೋಡ್ಬೇಕು ನಾವು? ಇನ್ನೊಂದು ಶರೀರ. ಯಾವುದದು? ಮಹಿಮೆಯ ಶರೀರ. ಅದಕ್ಕೇನೆ ರೋಮಪಟ್ಟಣಕ್ಕೆ ಪೌಲನು ಬರೆಯುವಾಗ ಹೇಳ್ತಾನೆ, ಆ ಮಹಿಮೆಯ ಪದವಿನ ನೀನು ಹೊಂದಿಕೊಳ್ಳುತ್ತೀಯ ಅಂತ ಹೇಳಿ ನಿನ್ಗೆ ಗೊತ್ತಿರಬೇಕು. ಎರಡನೇದು, ನೀನು ದೇವಪುತ್ರಳು ಅಂತೇಳಿ ನಿನಗೆ ಗೊತ್ತಿರಬೇಕು. ಅದು ಪ್ರತ್ಯಕ್ಷ ಆಗುತ್ತೆ. ಅಲ್ಲಿವರೆಗೂ ನೀನೇನು ಮಾಡಬೇಕು? ಅದನ್ನು ಗೊತ್ತು ಮಾಡ್ಕೊಂಡಿರ್ಬೇಕು. ನಿನಗೇನು ಗೊತ್ತಿಲ್ಲ ಅಂದರೆ ಹೇಗೆ ಸಾಧ್ಯ? ಆವಾಗ ದೇವರು ಕರೆಯಲ್ಪಟ್ಟು ಆತನ ಪ್ರೀತಿಸುವುದಕ್ಕಾಗಿ ಇದಕ್ಕಾಗಿ ಒಳ್ಳೇದಾಗಲ್ಲ. ಅದು ಅನುಕೂಲವಾಗಿ ನಿನಗಿರಲ್ಲ. ದೇವರ ಸಂಕಲ್ಪ ಅಲ್ಲಿದೆ. ನಿನ್ಗೆ ಗೊತ್ತಿರಬೇಕು, ಗೊತ್ತು ಮಾಡ್ಕೋಬೇಕು. ಅದನ್ನೇ ದೇವರು ಪೌಲನ ಮೂಲಕ ನಮಗೆ ಇವತ್ತು ಈ ವಿಷಯನ ತಿಳಿಸ್ತಾ ಇದ್ದಾರೆ. ಸರಿ, ಇವಾಗ ಇಲ್ಲಿ ಇನ್ನೊಂದು ಮಾತನ್ನ ನಾವು ಗಮನಿಸಿದ್ವಿ. ಏನಂತ ಹೇಳಿದೆ? ಜಗತ್ತೆಲ್ಲ. ಏನಂತೆ? ಜಗತ್ತೆಲ್ಲ ಅಂತ ಹೇಳುವಾಗ ಗಮನಿಸಿ, ಯಾರಾಗಿರ್ಬೇಕು ಜಗತ್ತು ಅಂದರೆ? ಜಗತ್ತು ಅಂದರೆ ಹೆಂಗೆ? ಇವಾಗ ಮೇಲ್ಗಡೆ 2 ಸಲ ಪದ ಬೇರೆ ಬೇರೆ ಆಯಿತು. ಈಗ ಯೋಚನೆ ಮಾಡಿಕೊಳ್ಳಿ. 19ನೇ ವಾಕ್ಯ ಓದ್ತೀವಿ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಅಲ್ಲೊಂದು ಮಾಸಲಿ ಹೇಳಿದಾಳೆ ಜಗತ್ತು. ನೆಕ್ಸ್ಟ್ 20ನೇ ವಾಕ್ಯದಲ್ಲಿ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಜಗತ್ತೇನಕ್ಕೆ ಒಳಗಾಯ್ತು ಅಂತ? ವ್ಯರ್ಥಕ್ಕೆ ಒಳಗಾಯ್ತು ಅಂತ ಮತ್ತೆ ಹೇಳ್ತಾರೆ. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದ ಸಂಕಲ್ಪದಿಂದಲೇ. ಅದೆಂದು ವ್ಯರ್ಥ ಆಯ್ತು ಅಂತ ಹೇಳಿದ್ರೆ, ಅವನ ಸ್ವಂತ ಇಷ್ಟದಿಂದ ಆಗಲಿಲ್ಲ, ಅದಾಗಾಯ್ತು ಅಂತ ಹೇಳ್ತಾರೆ. ಹೇಗಾಯ್ತು? ಮಾಡಿದವನ ಸ್ವಂತ ಇಂಟ್ರೆಸ್ಟಿಂದ ಅದು ಕೆಟ್ಟೋಗ್ಲಿಲ್ಲ, ಆದರೆ ಯಾರಿಗೆ ಮಾಡಿಕೊಟ್ರೋ ಅವನಿಂದ ಅದು ವ್ಯರ್ಥವಾಯಿತು. ಅಂದರೆ ಜಗತ್ತು ಅಂದರೆ ನೀನು ನಾನು. ದೇವರು ನಮ್ಮನ್ನು ಉಂಟು ಮಾಡಿದಾಗ ವೇಸ್ಟ್ ಅಂತ ಹೇಳಿ ಉಂಟು ಮಾಡಲಿಲ್ಲ, ಪ್ರಯೋಜನಕ್ವಾರೇ ಉಂಟು ಮಾಡಿದ್ದು. ಆದರೆ ನಾವೇನಾಗಿದ್ದೀವಿ, ನಮ್ಮನ್ನು ನಾವೇ, ನಾನು ಕಳೆದ ದಿವಸದಲ್ಲಿ ಕೂಡ ಈ ಮೆಸೇಜ್ ಕೊಟ್ಟಿದ್ದೀವಿ, ನಮ್ಮನ್ನು ನಾವೇನು ಮಾಡ್ಕೊಳ್ತಾ ಇದ್ದೀವಿ? ವೇಸ್ಟ್ ಅಂತ ಅಂದ್ಕೊಂಡು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಹಾಗಲ್ಲ, ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಅದೇ 21ನೇ ವಾಕ್ಯ ಅದರಲ್ಲಿ ಬರೆಯಲ್ಪಟ್ಟಿದೆ. ಜಗತ್ತು ಅಂದರೆ ಅಳಿದು ಹೋಗುತ್ತಂತ ಆತ್ಮಗಳು ಒಂದು ದಿವಸ ದೇವಪುತ್ರರ ಪದವಿಯನ್ನು ಹೊಂದಿರುವಂಥ ನಮ್ಮನ್ನು ನೋಡಿ ಅದಕ್ಕೊಂದು ವಿಮೋಚನೆ ಆಗುತ್ತೆ. ಹಲ್ಲೆಲೂಯಾ. ನಮ್ಮಿಂದ ಯಾರಾಗಬೇಕು? ಜಗತ್ತಿನಲ್ಲಿ ರಕ್ಷಣೆ ಹೊಂದದೇ ಇರುವವರು ರಕ್ಷಣೆ ಮಾರ್ಗಕ್ಕೆ ಬರಬೇಕು, ವಿಮೋಚನೆಗೆ ಬರಬೇಕು. ಅದನ್ನ ದೇವರು ಪಟ್ಟಣಕ್ಕೆ ಬರೆಯುವಾಗ, ರೋಮ ಪಟ್ಟಣಕ್ಕೆ ಬರೆಯುವಾಗ ಬಿಡಿಸಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಜಗತ್ತು ಅಂದಿದ ತಕ್ಷಣ ನಾನು ಯೋಚನೆ ಮಾಡಿದೆ, ಯಾರಪ್ಪ ಜಗತ್ತು ಅಂದರೆ? ಆದಿಕಾಂಡ 3ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಈಗ ಜಗತ್ತು ಅಂದರೆ ಮನುಷ್ಯ. ಆ ಮನುಷ್ಯನು ದೇವರ ಅವಿಧೇಯನಾಗಿ ಆ ಭೂಮಿ ಮೇಲೆ ಏನು ಬಂದಂತೆ? ಶಾಪ ಬಂತು. ಅಲ್ಲಿಗೆ ಜಗತ್ತು ಅಂದರೆ ಆ ಮನುಷ್ಯನಿಂದ ಆ ಜಗತ್ತು ಪಾಪಕ್ಕೆ ಒಳಪಟ್ಟಿತು. ಅಂದರೆ ಆ ಆದಾಮನಿಂದ ಜಗತ್ತಿನ ಏನಾಗಿತ್ತು? ಶಾಪ ಬಂತು. ಆದರೆ ಇನ್ನೊಬ್ಬ ಆದಾಮನಿದ್ದಾನಂತೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 45ನೇ ವಾಕ್ಯ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ ತೆಗೆದುಕೊಳ್ಳಿ, ನಾನು ಓದ್ತೀನಿ. 15ನೇ ಅಧ್ಯಾಯ 45ನೇ ವಾಕ್ಯ ಓದ್ತೀನಿ. ಗಮನ ಇಟ್ಟು ನಿಮ್ಮ ಸಾಧ್ಯವಿಲ್ಲ ಅದೇ ಮಾತಿದೆ ಅಂತ ನೋಡಿ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆ ಎಲ್ಲ. ಕಡೇ ಆದಾಮನು ಬದುಕಿಸುವ ಆತ್ಮನು. ಮೊದಲನೇ ಆದಾಮನು ಯಾರು?
ದೇವರು ಉಂಟು ಮಾಡಿದಂಥ ಆದಾಮ. ಆದರೆ ಕಡೆ ಆದಾಮ ಯಾರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅವನು ಬದುಕುವ ಪ್ರಾಣಿ, ಆದರೆ ಈ ಆದಾಮ ಅನೇಕನ ಬದುಕಿಸುವ ಆತ್ಮ. ಈ ಆತ್ಮನಿಂದ ನಮ್ಮ ಆತ್ಮಗಳು ಬದುಕಿಸಲ್ಪಡುತ್ತದೆ ಅಂತ ಹೇಳಿ ಹೇಳಲ್ಪಡ್ತಾ ಇದೆ. ಜಗತ್ತು ನರಳುತ್ತಾ, ಮನುಷ್ಯ ನೋಡಿ ಅಲ್ಲಿ ವಾಕ್ಯ ನೋಡಲ್ಲ 8ನೇ ಅಧ್ಯಾಯದಲ್ಲಿ ಏನಂತ ಹೇಳಿ, ನರಳುತ್ತಾ ಪ್ರಸವ ವೇದನೆ ಪಡ್ತಾ ಇದೆಯಂತೆ. ಪ್ರಸವ ವೇದನೆ ಪಡುತ್ತಾ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ಹೊರವನ್ನು ಹೊಂದಬೇಕು ಅಂತೇಳಿ ಪ್ರಸವ ಪಡ್ತಾ ಇದೆ. ಹಾಗಿರೋವಾಗ ಎದುರು ನೋಡ್ತಾ ನಮ್ಮೊಳಗೆ ನಾವು ನರಳುತ್ತಾ ಇದ್ದೀವಿ. ಏನಕ್ಕೆ ನರಳುತ್ತಾ ಇದ್ದೀವಿ ಅಂದರೆ 24ನೇ ವಾಕ್ಯ ಓದ್ತೀನಿ ಕೇಳಿ. ನಮ್ಮೊಳಗೆ ನರಳುತ್ತೇವೆ, ನಾವು ರಕ್ಷಣೆಯನ್ನು ಹೊಂದಿದವರಾದರೂ. ಯೋಚನೆ ಮಾಡಿ, ನಾವೆಲ್ಲ ಏನಾಗಿದ್ದೀವಿ? ರಕ್ಷಣೆ ಹೊಂದಿದವರಾದರೂ ಇನ್ನೂ ಎದುರು ನೋಡುವರಾಗಿದ್ದೇವೆ. ಇನ್ನೂ ಎದುರು ನೋಡುವರಾಗಿದ್ದೇವೆ. ಇನ್ನೂ ಎದುರು ನೋಡುವರಾಗಿದ್ದರೆ, ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಒಂದು ವೇಳೆ ನಾವು ಆ ವಿಷಯ ನಮಗೆ ಪ್ರತ್ಯಕ್ಷ ಆಗಿಬಿಟ್ಟಿದ್ರೆ ಎದುರು ನೋಡ್ಬೇಕಾದ್ರೆ ಅವಶ್ಯಕತೆ ಇರ್ತಾ ಇಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಎದುರು ನೋಡ್ತಾ ಇದ್ದೀವಿ. ಎದುರು ನೋಡುವುದುಂಟೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರ್ಬೇಕು. ಈಗ ನಾವು ಎದುರು ನೋಡ್ತಾ ಇರೋ ವಿಷಯನ ತಾಳ್ಮೆಯಿಂದ ಕಾದುಕೊಂಡಿರ್ಬೇಕು ಅಂತ ಹೇಳಿ ಹೇಳಲ್ಪಟ್ಟಿದೆ. ಒಂದಿದೆ, ಯಾವುದನ್ನು ನೋಡುವ ಕೊನೆಯದಲ್ಲಿ ಆ ಮಾತನ್ನು ನೀವು ತಿಳಿಸ್ತೀನಿ. ಅಂದ್ರೆ ನಾವು ಎದುರು ನೋಡ್ತಾ ಇರ್ಬೇಕು. ಕಾಣದಿರುವುದು ಅಂತ ಹೇಳುವ ಪದ ಇದೆ ನೋಡಿ, ಅದರಲ್ಲಿ ಒಂದು ಪದ ಇದೆಯಲ್ಲ, ಕಾಣದಿರುವುದು. 25ನೇ ವಾಕ್ಯದಲ್ಲಿ ಕಾಣದಿರುವುದನ್ನು, ಅದರಲ್ಲಿ ಒಂದು ದೊಡ್ಡ ಸತ್ಯ ಇದೆ. ಅದರಲ್ಲಿ ಏನಿದೆ? ಒಂದು ದೊಡ್ಡ ಸತ್ಯ ಇದೆ. 2 ಕೊರಿಂಥದವರಿಗೆ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಒಂದು ಮಾತನ್ನು ನಾವು ಗಮನಿಸ್ತೀವಿ. 2 ಕೊರಿಂಥದವರಿಗೆ 4ನೇ ಏನಂತ ಹೇಳಲ್ಪಟ್ಟಿದೆ? ನಾವು ಕಾಣುವಂಥದ್ದನ್ನು ಲಕ್ಷಿಸದೆ. ಏನಂತೆ? ಕಾಣುವಂಥದ್ದನ್ನ ಲಕ್ಷಿಸದೆ. ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮುಂದೆ ಒಂದು ಕಾಣ್ತಾ ಇದೆ, ಅದನ್ನ ಲಕ್ಷಿಸಬಾರ್ದು. ಅಂದ್ರೆ ಅರ್ಥ ಏನು? ಈಗ ನನ್ನ ಮುಂದೆ ಮಂಜು ಇದ್ದಾರೆ, ಅವ್ರನ್ನ ನಾನು ನೋಡ್ದಿರೋ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತು ಇವಾಗ? ಲಕ್ಷಿಸದೆ ಅಂದ್ರೆ ಅರ್ಥ ಅದು. ಮಂಜು ಮುಂದೆನೇ ಇದ್ದಾರೆ, ನಾನು ನೋಡ್ದಂಗೆ ಹೋಗ್ಬೇಕು. ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಅಂದ್ರೆ ನಿಮ್ಮ ಕಣ್ಮುಂದೆ ಇರೋದನ್ನ ನೀವೇನ್ ಮಾಡಬಾರ್ದು? ನೋಡ್ದಂಗೆ ಇರಬೇಕು, ಲಕ್ಷಿಸಬಾರದು ಅಂತ ಹೇಳಿ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ನಮ್ಗೊಂದು ಕಾಣ್ತಾ ಇಲ್ಲಪ್ಪ, ಅದಕ್ಕೋಸ್ಕರ ನೋಡ್ಬೇಕು. ಅದಕ್ಕೋಸ್ಕರ ಎದುರು ನೋಡ್ಬೇಕು. ನೀನು ಎದುರು ನೋಡುವನಾಗಿರ್ಬೇಕು. ಅದು ಹೆಂಗೆ? ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಕಾದುಕೊಂಡಿರ್ಬೇಕು. ಅದನ್ನ ಹೇಳಿ ನೆಕ್ಸ್ಟ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆ ರಹಸ್ಯದಲ್ಲಿ 5ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯವನ್ನು ನೋಡ್ತೀವಿ ನೋಡಿ. ನಾವು ಏನಕ್ಕೋಸ್ಕರ ಕಾಯಬೇಕು ಅನ್ನೋದನ್ನು ಹೇಳಲ್ಪಟ್ಟಿದೆ. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ, ಭೂಮಿಯ ಮೇಲಿರುವ ನಮ್ಮ ಮನೆ ಏನು ಯಾವುದು ಹೇಳಲ್ಪಟ್ಟಿದೆ? ನಮ್ಮ ದೇಹವೆಂಬ ಗೂಡಾರ. ಬಾಡಿ ಇದೆಯಲ್ಲ, ಈ ದೇಹವೆಂಬ ಗೂಡಾರ ಕಿತ್ತು ಹಾಕಲ್ಪಟ್ಟರು. ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಹಲ್ಲೆಲೂಯಾ. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ಅದು ನಿತ್ಯ ಜೀವ. ಹಲ್ಲೆಲೂಯಾ. ಕಾಣ್ತಾ ಇದೆಯಾ ನಿತ್ಯ ಜೀವ ನಿಮ್ಗೆ ಯಾಗನ? ಬಟ್ ಆದ್ರೆ ನಾವೇನ್ ಮಾಡಬೇಕು? ಕಾಣದೇ ಇರುವಂತಹ ನಿತ್ಯ ಜೀವಕ್ಕೆ ಎದುರು ನೋಡಬೇಕು, ತಾಳ್ಮೆಯಿಂದ ಕಾದುಕೊಂಡಿರ್ಬೇಕು. ಇವರಿಗೆ ದೇವರು ಹೇಳುವಂತ ಮಾತು, ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಇದಕ್ಕಾಗಿ ಅನುಕೂಲವಾಗುತ್ತದೆ ಅಂತ ನಮ್ಗೆ ಗೊತ್ತಿರಬೇಕು. ಅದು ಗೊತ್ತಾಗೋದಕ್ಕೆ ಮಹಿಮೆ, ಗ್ಲೋರಿ ನಮ್ಮನ್ನ ಆ ಪದವಿ ಸುತ್ತಕೊಳ್ಬೇಕು. ದೇವಪುತ್ರರ ಪದವಿ ನಮಗೆ ಸಿಗಬೇಕು. ಅದು ಸಿಗಬೇಕು ಅಂದ್ರೆ ನಾವು ಎದುರು ನೋಡಬೇಕು. ಈ ದೇಹ ದಿನೇ ದಿನೇ ಅಂತರ್ಯದಲ್ಲಿ ಏನೋ ಒಳಗಡೆ ಅಂತರ್ಯ ಇದೆಯಲ್ಲ, ಅದು ಹೊಸದಾಗ್ತಾ ಇರುತ್ತೆ. ದೇಹ ನಾಶವಾಗ್ತಾ ಇರುತ್ತೆ. ಒಂದು ದಿವಸ ಈ ದೇಹ ಕಿತ್ತಾಗಲ್ಪಡುತ್ತೆ. ಅಂದ್ರೆ ಮರಣ ನಮ್ಮನ್ನ ತೆಗೆದು ಬಿಡುತ್ತೆ. ಆದ್ರೆ ಅಂತರ್ಯ ಆತ್ಮ ಎದುರು ನೋಡ್ತಾ ಇರಬೇಕು. ಯಾವುದನ್ನ? ಕಾಣದಿರುವಂಥದ್ದನ್ನ. ಅವಾಗ ಕಾಣದಿರುವುದನ್ನ, ಅದೇ ದೇವರು ಇವತ್ತು ನಮಗೆ ಆ ಕಾಣದಿರುವುದು ಎಂಬ ಮಾತಿನಲ್ಲಿ ಒಂದು ದೊಡ್ಡ ರಹಸ್ಯ ಬೇರೆ ಇದೆ. ಮೊದಲನೇದಾಗಿ ನಾನು ಹೇಳಿದ್ದು ಸತ್ಯ. ಈಗ ಎರಡನೇದಾಗಿ ಹೇಳ್ತೀನಿ, ಅದ್ರಲ್ಲಿ ಒಂದು ರಹಸ್ಯ ಇದೆ, ಅದ್ರಲ್ಲಿ ಅಡಗಿದೆ. ಆ ರಹಸ್ಯಗಳನ್ನು ಮನುಷ್ಯ ಸರಿಯಾದ ರೀತಿಯಲ್ಲಿ ಸರಿಯಾದ ಅರ್ಥದಲ್ಲಿ ತಿಳಿದುಕೊಂಡ್ರೆ ಎಡವದೆ ದೇವರಿಂದ ದೂರ ಆಗಲ್ಲ. ಇಲ್ಲಾಂದ್ರೆ ಎಡವಿ ದೂರ ಆಗ್ಬಿಡ್ತಾನೆ.
ಅವನಲ್ಲಿ ಅನೇಕ ಸಂಕಲ್ಪಗಳಿದೆ. ವಾಗ್ದಾನ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸಿನಲ್ಲಿದೆ ಅನೇಕ ಸಂಕಲ್ಪಗಳಿದೆ, ಆದರೆ ದೇವರದು ನೆರವೇರುತ್ತೆ. ಈಗ ಮನುಷ್ಯ ಸರಿಯಾಗಿ ತಿಳಿದರೆ ನಿತ್ಯ ಜೀವ, ನಾ ಸರಿಯಾಗಿ ತಿಳಿದ್ರೆ ನಿತ್ಯ ಜೀವ. ಇವಾಗ ಹೇಗೆ ತಿಳಿದುಕೊಳ್ಳೋದು, ಆ ರಹಸ್ಯ ಏನು ಅಂದರೆ ದೇವರು ಆ ರಹಸ್ಯನ ಯಾವ ರೀತಿ ಇಟ್ಟಿದ್ದಾರೆ ಅಂದರೆ, ನಮಗೆ ತುಂಬ ಪರಿಚಯವಾದ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ತುಂಬ ಪರಿಚಯ ಈ ವಾಕ್ಯನ ನಾವು ಯಾವತ್ತೂ ನೆನೆಸ್ಕೊತಾನೆ ಇರ್ತೀವಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ. ನಂಬಿಕೆಯೋ ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ಈಗ ಗಮನಿಸಿ, ಕಾಣದಿರುವಂಥದ್ದು ಅಂತ ಹೇಳಿದ್ನಲ್ಲ, ಇಲ್ಲಿ ಬರೆಯಲ್ಪಟ್ಟಿದೆ ಏನಂತೇಳಿ, ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಹೇಳ್ತಾರೆ, ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರೆ ಒಳ್ಳೆ ಹೆಸರನ್ನ ಹೊಂದಿದರು. KJV ಬೈಬಲ್ನಲ್ಲಿ ಸಾಕ್ಷಿ ಅಂತ ಬರೆಯಲ್ಪಟ್ಟಿದೆ, ತೆಲುಗಿನಲ್ಲಿ ಸಾಕ್ಷಿ ಅಂತ ಬರೆಯಲ್ಪಟ್ಟಿದೆ, ಇಂಗ್ಲಿಷ್ನಲ್ಲಿ ಏನಂತ ಬರೆಯಲ್ಪಟ್ಟಿದೆ, ಟೆಸ್ಟಿಮನಿ. ಒಂದೊಂದು ವರ್ಷನಲ್ಲಿ ಒಂದೊಂದು ಬರೆಯಲ್ಪಡ್ತಾ ಇದೆ. ನಾನು ಹೇಳ್ತೀನಿ ಅಂದರೆ, ಹೆಸರು ಸಾಕ್ಷಿ ಎರಡೂ ಅರ್ಥ ಒಂದೇ ಸಮಕ್ಕೆ ಬರುತ್ತೆ. ಒಳ್ಳೆ ಹೆಸರು ಅಂದ್ರೆ ಅಷ್ಟೇ, ಒಳ್ಳೆ ಸಾಕ್ಷಿ ಅಂದ್ರೂ ಅಷ್ಟೇ. ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ರೀ. ಈಗ ಅದನ್ನೇ ನಾನು ಯಾವಾಗಲೂ ಹೇಳೋದು, ನಂಬಿಕೆ ಹೇಗಿರಬೇಕು ಅಂತ ಹೇಳಿ ನಾವು ಗಮನಿಸುವಾಗ, ನಿಮ್ಮ ಕೈಯಲ್ಲಿ ಒಂದು ಅದ್ಭುತ ಪಡೆದುಕೊಂಡಿದ್ಯಾ ಅಂತ ಇಟ್ಕೊಳ್ಳೋಣ, ಅದನ್ನು ನೋಡಿ ನೀನು ಮೆಚ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ನಿನ್ನ ನಂಬಿಕೆ ಹೇಗಿರಬೇಕು ಅಂತ ಹೇಳಿದ್ರೆ, ಕಾಣದೇ ಇರುವಂಥದ್ದು, ನಿರೀಕ್ಷಿಸಬೇಕು, ಭರವಸೆದಿಂದಿರಬೇಕು. ಅದನ್ನೇ ಹೇಳಿದ ದೇವರು, ನೀನು ಎದುರು ನೋಡಬೇಕು, ಕಾಣದಿರುವಂಥದ್ದನ್ನು ನೀನು ಎದುರು ನೋಡಬೇಕು, ತಾಳ್ಮೆಯಿಂದ ಕಾದುಕೊಂಡಿರಬೇಕು. ರೋಮ ಪಟ್ಟಣಕ್ಕೆ ಬರೆದಾಗ ಹೇಳ್ತಾನೆ. ಅಲ್ಲಿಗೆ ನಾವು ಅದನ್ನು ತೆಗೆದುಕೊಳ್ತೀವಿ. ಇವತ್ತು ಹೇಗೆ ಆ ಸಾಕ್ಷಿ ಅಂದರೆ ಹೇಗೆ ತಗೊಳ್ಕೊತಿದ್ದೀವಿ? 2 ಕೊರಿಂಥದವರಿಗೆ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯನ ಮತ್ತೊಂದು ಸರಿ ನಾನು ಜ್ಞಾಪಕ ತರ್ತೀನಿ. 2ನೇ ಕೊರಿಂಥದವರಿಗೆ 4ನೇ ಅಧ್ಯಾಯ 18ನೇ ವಾಕ್ಯವನ್ನು ಮತ್ತೊಂದು ಸರಿ ನಿಮ್ಗೆ ಜ್ಞಾಪಕ ತರ್ತೀನಿ ನಾನು. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವಿರುವುದು. ಕಣ್ಮುಂದೆ ಎಷ್ಟೋ ಕಾಣ್ತಾ ಇದೆ, ಇವೆಲ್ಲ ನಾಶವಾಗುತ್ತೆ. ಆದರೆ ಕಾಣದೇ ಇರೋದು ಒಂದಿದೆ, ಅದು ನಿತ್ಯ ಜೀವ. ಅದಕ್ಕೋಸ್ಕರ ನೀನು ಎದುರು ನೋಡಬೇಕು. ದೇವರ ಮಕ್ಕಳು ದೇವಪುತ್ರರ ಪದವಿ ಹೊಂದಿಕೊಳ್ಳೋದೆ ಅದಕ್ಕೇನೆ. ಇದು ದೇವರ ಮಕ್ಕಳಾಗಿರುವಂತ ಮಾತ್ರ ಅರ್ಥ ಆಗುತ್ತೆ, ಲೋಕದಲ್ಲಿರುವವರಿಗೆ ಅರ್ಥ ಆಗಲ್ಲ. ನಾಳೆ ಒಂದು ಬದುಕಿದೆ ಅನ್ನೋದ್ರೆ ಅವ್ರು ನಂಬೋದೇ ಇಲ್ಲ. ಆದರೆ ಬೇರೆ ನಂತಾರೆ, ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಏನಂತ, ಇದೊಂದು ಪಾಯಿಂಟ್ ಇಟ್ಕೊಳ್ಳೋಣ. ಹೋದ ಜನ್ಮದಲ್ಲಿ ನಾಯಿಗೇನೋ ಮಾಡಿದ್ನಂತೆ, ಈ ಜನ್ಮದಲ್ಲಿ ನಾಯಿ ಥರ ಆಡ್ತಾ ಇದ್ದಾನೆ ಅಂತ. ಹೋದ ಜನ್ಮದಲ್ಲಿ ಯಾವುದೋ ಪ್ರಾಣಿ ಅಂತಾನೆ, ಈ ಜನ್ಮದಲ್ಲಿ ಆ ಪ್ರಾಣಿ ಅಂತಾನೆ. ಸತ್ಯವೇದ ಪ್ರಕಾರ ಮನುಷ್ಯನಿಗೆ ಒಂದೇ ಜನ್ಮ. ಹಲ್ಲೆಲೂಯಾ ಹೇಳ್ಬೇಕು, ಆಮೆನ್, ಹಲ್ಲೆಲೂಯಾ ಅಂತ. ಅವಾಗ ಸತ್ಯವೇದ ಪ್ರಕಾರ ಏನಿಲ್ಲ, 2 ಜನ್ಮ ಅಲ್ಲ, ಇಲ್ಲ ಒಂದೇ ಜನ್ಮ. ಇವಾಗ ಸೈಂಟಿಫಿಕ್ ಸೈಕಾಟ್ರಿಸ್ಟ್ ಹೇಳ್ತಾರಲ್ಲ, ಇವರೆಲ್ಲ ಕರೆದುಬಿಟ್ಟು ಹಾಗೆ ನೀನು 6 ವಯಸ್ಸಿಗೆ ಹೋದೆ, 8 ವಯಸ್ಸಿಗೆ ಹೋದೆ, 15 ವಯಸ್ಸಿಗೆ ಹೋದೆ ಅಂತ ಹೇಳಿ 45 ವಯಸ್ಸು ಮುದುಕನ್ನ ನೀನು ಹೋದ ಜನ್ಮದಲ್ಲಿ ಏನು ಮಾಡಿದೆ ಅಂತಾನೆ, ಹೋದ ಜನ್ಮ ನಾನು ಈ ಕಾರಲ್ಲಿ ಹೋದೆ ಅಂತಾನೆ. ಇದೆಲ್ಲ ಮನುಷ್ಯನ ಭ್ರಮೆಗಳು, ಅವೆಲ್ಲ ಸುಳ್ಳು. ಆಯ್ತಾ? ಸೊ ದೇವರ ಮಾತನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಕಾಲ ಮಾತ್ರ ಇರುವುದು ಯಾವುದು, ಕಾಣುವಂಥದ್ದು. ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. ಅವಾಗ ಕಾಣದೇ ಇರುವಂಥದ್ದು ಅಂದರೆ ಯಾವುದನ್ನು ನೆನೆಸ್ಕೊಳ್ಬೇಕು? ಇಲ್ಲಿ ಪೂರ್ವಿಕರು ಏನು ಮಾಡಿದ್ರಂತೆ, ಆ ಇಬ್ರಿಯರ 11ರಲ್ಲಿ ನಾವೇನಂತ ನೋಡಿದ್ವಿ, ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರೆ
ಒಳ್ಳೆ ಹೆಸರನ್ನು ಹೊಂದಿದ್ದಾರೆ, ಅಂದರೆ ಒಳ್ಳೆ ಸಾಕ್ಷಿ ಹೊಂದಿದರು. ಈಗ ನಾನು ಅದಕ್ಕೆ ಯಾವಾಗ ಹೇಳಿದ್ದು, ಸಾಕ್ಷಿ ಅನ್ನೋ ತಕ್ಷಣ ಸ್ವಲ್ಪ ಎಚ್ಚರಿಕೆ ನಮಗಿರಬೇಕು, ಸಂಪೂರ್ಣ ತಿಳುವಳಿಕೆ ಬರಬೇಕು ನಮಗೆ ಸಾಕ್ಷಿ ಕುರಿತು. ಪ್ರತಿ ಭಾನುವಾರ ನಾವೆಲ್ಲ ಹೇಳ್ತೀವಿ ಸಾಕ್ಷಿ ಅಲ್ವಾ. ಸಭೆಯಲ್ಲಿ ಈ ಸಾಕ್ಷಿ ಹೇಳೋದು ಮುಖ್ಯವಾಗಿ ಗಮನಿಸಿ. ನಾವು ಸಭೆಯಲ್ಲಿ ಹೇಳುವಂಥ ಸಾಕ್ಷಿ ಸಭೆಯಲ್ಲೇ ಎಲ್ಲಿ ಹೇಳಬೇಕು, ನಾವು ಸಭೆಯಲ್ಲೇ ಹೇಳಬೇಕು ಸಾಕ್ಷಿ. ಆ ಸಾಕ್ಷಿ ಸ್ಫೂರ್ತಿದಾಯಕವಾಗುವುದಕ್ಕೆ, ದೇವರಿಗೆ ಥ್ಯಾಂಕ್ಸ್ ಹೇಳುವುದಕ್ಕೂ, ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವುದಕ್ಕೂ, ಎಂತೇಳಿ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವುದಕ್ಕೂ ಅದು ಉಪಯೋಗವಾಗಲಿ, ಪ್ರಯೋಜನವಾಗಲಿ ಅಂತೇಳಿನೇ ಸಭೆಯಲ್ಲಿ ಸಾಕ್ಷಿ ಹೇಳ್ತೀವಿ. ಏನಂತ ಹೇಳ್ತೀವಿ ಅದನ್ನ? ನಾವು ಮೊದಲನೇದಾಗಿ ಸ್ಫೂರ್ತಿ ಆಗಬೇಕು. ಇವಾಗ ನಾನು ಸಾಕ್ಷಿ ಹೇಳಿದ್ರೆ, ಓ ಪಾಸ್ಟರ್ಗೆ ಈ ರೀತಿ ಮಾಡಿದ್ರಾ, ನಮ್ಗೆ ಯಾಕೆ ಮಾಡಲ್ಲ ದೇವರು, ನಾನು ಕೇಳ್ತೀನಿ ಅನ್ನೋ ಮನಸ್ಸು ನಿಮಗೆ ಅದು ಸ್ಫೂರ್ತಿ ಕೊಡಬೇಕು, ಇನ್ಸ್ಪಿರೇಷನ್. ಎರಡನೇದು, ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾವು ನಮ್ಗೆ ಯಾರೋ ಸೀಟ್ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀವಿ, ಯಾರೋ ಒಂದು ಏನೋ ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಒಬ್ಬರು ಡೋರ್ ತೆಗೆದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ದೇವರು ಸಕಲವನ್ನು ಸೃಷ್ಟಿಸಿದ ದೇವರು ನಮಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದಾನೆ, ಅದಕ್ಕೆ ನಾವೇನು ಮಾಡಬೇಕು? ಥ್ಯಾಂಕ್ಸ್ ಹೇಳ್ತೀವಿ, ಕೃತಜ್ಞತಾ ಸ್ತುತಿ. ಅದಕ್ಕೆ ನಾವು ಅದನ್ನು ಹೇಳ್ತೀವಿ. ಇನ್ನೊಂದು, ನಂಬಿಕೆಯಲ್ಲಿ ನಾವೇನಾಗಬೇಕು? ಬೆಳಿಬೇಕು, ಸಮೃದ್ಧಿ ಆಗಬೇಕು. ಓ ಅವ್ರು ಆ ಸಿಸ್ಟರ್ ಹಿಂಗಾಯ್ತಾ, ಆ ಬ್ರದರ್ ಹಿಂಗಾಯ್ತಾ, ಅವ್ರ ಕುಟುಂಬದಲ್ಲಿ ಹಿಂಗಾಯ್ತಾ, ಓಹ್ ನಾನು ಮಾಡಿದ್ರೆ ನನಗೂ ಸಿಗುತ್ತೆ ಅನ್ನೋ ಆ ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ, ಸಮೃದ್ಧಿ ಆಗುವುದಕ್ಕೆ, ಇನ್ನೂ ಹೆಚ್ಚಾಗಿ ಇರುವುದಕ್ಕೆ ಅದು ಪ್ರಯೋಜನವಾಗಿರಬೇಕು ಅಂತೇಳಿ ಸಭೆಯಲ್ಲಿ ಹೇಳುವಂಥದ್ದು. ಆದರೆ ಈ ಸಾಕ್ಷಿ ನಾವು ಹೇಳ್ತೀವಿ. ಕೆಲವು ಸ್ಟೋರಿ ಕೂಡ ನಾನು ಹೇಳ್ತೀನಿ. ಒಂದ್ಸಲಿ ಇಬ್ಬರು ದೇವದೂತರು ಬಂದರು. ಒಬ್ಬ ದೇವದೂತ ಪ್ರಾರ್ಥನೆ ವಿಜ್ಞಾಪನೆ ತುಂಬಿಸಿಕೊಳ್ಳುವ ದೇವದೂತ, ಇನ್ನೊಬ್ಬ ದೇವದೂತ ಥ್ಯಾಂಕ್ಸ್ನ ತುಂಬಿಕೊಳ್ಳುವ ದೂತ. ಆದರೆ ಪ್ರಾರ್ಥನೆ ವಿಜ್ಞಾಪನೆ ದೇವದೂತ ಇಮಿಡಿಯೇಟ್ ಆಗಿ ಬುಟ್ಟಿ ತುಂಬಿಸ್ಕೊಂಡು ಮೇಲೆ ಹೋದಂತೆ. ಥ್ಯಾಂಕ್ಸ್ ಇಟ್ಕೊಂಡಿರೋ ಬುಟ್ಟಿ ಇಟ್ಕೊಂಡಿರೋ ದೂತ ಅಲ್ಲೇ ಇದ್ದಂತೆ. ದೇವ್ರು ನೋಡ್ತಾರೆ, ಏನಯ್ಯ ನಾನು ಇಷ್ಟು ಒಳ್ಳೇದು ಮಾಡಿದ್ರು ಯಾವನಿಗೂ ಒಳ್ಳೆ ಮನಸ್ಸು ಬರಲಿಲ್ವೇ, ಆದರೆ ಡೈಲಿ ನನಗೆ ರೇಷನ್ ಲಿಸ್ಟ್ ಎಲ್ಲ ಕೊಡ್ತಾ ಇದ್ದಾರೆ, ನನಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ರೇಷನ್ ಲಿಸ್ಟ್ ಹೋಗ್ತಾ ಇದ್ದಾರೆ ಅಲ್ವಾ. ಆ ರೀತಿ ಇದು ಕಾಲ್ಪನಿಕ ಕಥೆ, ರಿಯಲ್ ಸ್ಟೋರಿ ಅಲ್ಲ. ಇದು ನಿಮ್ಮನ್ನು ಸ್ಫೂರ್ತಿಪಡಿಸುವುದಕ್ಕೆ ಈ ವಿಷಯನ ಹೇಳ್ತೀನಿ. ಸೊ ನಮ್ಮಲ್ಲಿ ಕೃತಜ್ಞತಾ ಸ್ತುತಿ ಬರಬೇಕು. ನಮ್ಮ ಸಾಕ್ಷಿಗಳು ಅನ್ಯರನ್ನ ದೇವರ ಕಡೆಗೆ ತಿರುಗಿಸುವುದಕ್ಕೂ, ದೇವರನ್ನ ಪ್ರೀತಿಸುವುದಕ್ಕೂ, ಮಾನಸಾಂತರ ಹೊಂದುವುದಕ್ಕೂ ಸ್ಫೂರ್ತಿದಾಯಕವಾಗಿ ಇರಬೇಕೇ ಹೊರತು ಅಪಹಾಸ್ಯಕ್ಕೆ ಮಾತ್ರ ಗುರಿಯಾಗಬಾರ್ದು. ಇಲ್ಲಿ ತಲೆನೋವಿಗೆ ಹೇಳ್ತೀವಿ, ಹೊಟ್ಟೆ ನೋವಿಗೆ ಹೇಳ್ತೀವಿ, ಆಯ್ತಾ, ಕಾಲು ನೋವಿಗೂ ಹೇಳ್ತೀವಿ, ಎದೆ ನೋವಿಗೂ ಹೇಳ್ತೀವಿ. ಅಂದರೆ ಪ್ರತಿ ವಿಷಯದಲ್ಲೂ, ಗಾಡಿ ಓಡಿಸೋವಾಗ, ಗಾಡಿಯಿಂದ ಬರುವಾಗ, ಊರಿಂದ ಬಂದಾಗ, ಊರಿಂದ ಯಾಕೆಂದ್ರೆ ದೇವರು ಮಾತು ಹೇಳಿದ್ದಲ್ಲ, ನೀನು ಹೋಗುವಾಗಲೂ ಬರುವಾಗಲೂ ದೂತರಿಗೆ ಯಾರು ಕೊಡ್ತೀನಿ ಅಂತ, ದೂತರಿಗೆ ಅಪ್ಪಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನನ್ನ ಕರದಲ್ಲಿ ಎತ್ತಿಡು ಅಂತ ಮಾತು ಕೊಟ್ಟಿದ್ದಾರಲ್ಲ, ನೆನಸಿ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಆದರೆ ಅನ್ಯರ ಮಧ್ಯದಲ್ಲಿ ನೀನು ಹೇಳುವಾಗ, ಅನ್ಯರು ಯಾವಾಗ ನಿನ್ನ ಸ್ವಂತದಲ್ಲಿರ್ಬೋದು, ನಿನ್ನ ಫ್ರೆಂಡ್ಸಲ್ಲಿ ಇರ್ಬೋದು, ನೀನು ಯಾರ ಜೊತೆ 4 ಜನರ ಮಧ್ಯದಲ್ಲಿ ಇರ್ಬೋದು, ಸಭೆಯಲ್ಲಿ ನಿನ್ನವರೇ ಇರ್ತಾರೆ. ಯಾರೋ ಒಬ್ಬರು ಹೊಸಬರು ಬಂದಿದ್ದಾರೆ, ಹೊಸಬರು, ಅವರಿಗೆ ದೇವರ ವಾಕ್ಯ ಸಿಗುವವರೆಗೂ ಅವರು ಅನ್ಯರಾಗಿ ಇರ್ತಾರೆ. ಆದರೆ ಸಭೆಯಲ್ಲಿ ನಾವು ಹೇಳಿದ ಮಾತಿನಿಂದ ಅವರು ಸ್ಫೂರ್ತಿದಾಯಕ ಹೊಂದಿ ಹೋದರೆ ಅದು ಅವರಿಗೆ ಆಶೀರ್ವಾದ. ಒಂದು ವೇಳೆ ಅವರು ಆಶೀರ್ವಾದ ಹೊಂದಲಿಲ್ಲ ಅಂದರೆ, ಮನಸ್ಸಂತ್ರ ಹೊಂದಿಲ್ಲ ಅಂದರೆ ಅವ್ರಿಗೆ ಆಶೀರ್ವಾದ ಇಲ್ಲ. ಎರಡನೇದಾಗಿ ನಾವು ಯಾರಿಗಾನ ಹೇಳಿದ್ರೆ ನಮ್ಮ ಸಭೆಗೆ ಬನ್ನಿ, ನಿಮ್ಗೆ ಅದು ಹೋಗುತ್ತೆ ಇದು ಹೋಗುತ್ತೆ ನಾವು ಹೇಳ್ತೀವಲ್ಲ, ಅವ್ರು ಬರೀ ಆ ಬಿಡುಗಡೆಗೆ ಮಾತ್ರ ಬರ್ತಾರೆ, ಬಿಡುಗಡೆ ಮಾತ್ರ ಕೇಳ್ತಾರೆ, ದೇವ್ರನ್ನ ಕೇಳಲ್ಲ. ನೀನು ನಾನು ಮಾಡೋ ಪ್ರಾರ್ಥನೆಯಿಂದ ಅವ್ರಿಗೆ ಬಿಡುಗಡೆ ಸಿಗುತ್ತೆ, ನೆಕ್ಸ್ಟ್ ಡೇ ಮತ್ತೆ ಬರುತ್ತೆ. ಇನ್ನೊಬ್ಬ ನೋಡ್ತಾನೆ, ದೊಡ್ಡದಾಗಿ ಹೋದೆ ಚರ್ಚಿಗೆ, ಒಂದು ದಿವಸ ಚೆನ್ನಾಗಿದೆ, 2ನೇ ದಿವಸ ನಿನಗೆ ಅದು ಮತ್ತೆ ಬಂತು, ಏನು ಬಂತು ಅಂತಾನೆ. ಕಾರಣ ಏನು? ದೊಡ್ಡ ದೊಡ್ಡ ಮೀಟಿಂಗ್ನಲ್ಲಿ ಇದೇ ಕೆಲಸ ನಡೀತಾ ಇರೋದು. ದೊಡ್ಡ ದೊಡ್ಡ ಮೀಟಿಂಗ್ ನಡೆಸ್ತಾರೆ, 50,000 ಜನ 1,00,000 ಜನ ಕೂಡ್ತಾರೆ. ಅಲ್ಲಿ ಏಸು 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 ಅಂತ ಯಾರ್ಯಾರು ಕೂಗ್ತಾರೋ ನಾವೇನಂತ ಹೇಳ್ತೀವಿ? ಏಸು ಎಂಬ ನಾಮದಲ್ಲಿ ನಾವು ಏನು ಕೇಳಿದ್ರು ನಮ್ಗೆ ಸಿಗುತ್ತೆ ಅಂತ ಹೇಳ್ತೀವಿ. ದೇವರಲ್ಲಿ ಅದ್ಭುತ ಮಾಡಿಬಿಡ್ತಾರೆ. ಯಾಕೆ ಹೇಳಿ? ಅವ್ರು ಏಸು ಎಂಬ ಹೆಸರಿನಲ್ಲಿ ಕೇಳಿದ್ರು ಅಂತ. ಆದರೆ ಅವರ ಯೇಸು ಹೆಸರಿನ ಅವ್ರು ನೆಲೆಗೊಳ್ಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಮೀಟಿಂಗ್ ಅಲ್ಲೇ ಮುಗೀತು. ಮೀಟಿಂಗ್ ಮುಗಿದ ಮೇಲೆ ಇವರ ವಿಷಯನೂ ಮುಗಿದೋಯ್ತು.
ಆ ಮೀಟಿಂಗ್ ಹೋದವರು ಅಷ್ಟು ಜನನು ಮತ್ತೆ ದೇವ್ರನ್ನ ಹುಡುಕಲ್ಲ. ಒಂದು ವಾರ ಇರ್ಬೋದು, ಒಂದು ತಿಂಗಳು ಇರ್ಬೋದು, ಒಂದು ತಿಂಗಳು ಇರಲ್ಲ, ಒಂದು ವರ್ಷ ಇರ್ಬೋದು, ಮತ್ತೆ ಅದೇ ಪ್ರಾಬ್ಲಮ್ ಬಂದಾಗ ದೇವರ ನಾಮ ದೂಷಣೆ ಆಗಿಬಿಡುತ್ತೆ. ಇಲ್ಲಿ ಪೂರ್ವಿಕರು ಹೆಂಗಿದ್ರಂತೆ, ಒಳ್ಳೆ ಹೆಸರನ್ನ ಪಡೆದ್ರಂತೆ. ಕಾಣದಿರುವಂಥದಕ್ಕೋಸ್ಕರ ಅವರು ಒಳ್ಳೆ ಹೆಸರನ್ನ ಪಡೆದುಕೊಂಡ್ರು ಅಂತೇಳಿ ಬರೆಯಲ್ಪಟ್ಟಿದೆ. ನಾನು ನೀವು ಹೇಳೋದಿಲ್ಲ ಗೊತ್ತಾ, ಇವತ್ತು ತುಂಬ ದಿವಸ ಸಾಕ್ಷಿಗಳನ್ನ ನೋಡ್ತೀನಿ, ತುಂಬ ಜನ ಟ್ರೋಲ್ ಮಾಡ್ತಾರೆ. ಒಂದು ಸಿಸ್ಟರ್ ಹೇಳ್ತಾರೆ, ನಾನು ರಾತ್ರಿ 12 ಗಂಟೆಯಲ್ಲಿ ನನ್ನ ಮೊಬೈಲ್ ರೀಚಾರ್ಜ್ ಖಾಲಿ ಆಗೋಯ್ತು, ನಾನು ಇಂಟರ್ನೆಟ್ ಯೂಸ್ ಮಾಡಬೇಕಿತ್ತು, ನಾನು ಯೂಟ್ಯೂಬ್ ನೋಡಬೇಕಿತ್ತು, ಇನ್ಸ್ಟಾಗ್ರಾಮ್ ನೋಡಬೇಕಿತ್ತು, ದೇವರೇ ನನಗೆ ನೆಟ್ ಬೇಕು ಅಂದೆ, ಬೆಳಿಗ್ಗೆ ನಾನು ನೋಡಿ ಮುಗಿಸುವವರೆಗೂ ಚರ್ಚೆಗೆ ಬರೋವರೆಗೂ ನನಗೆ ಅನ್ಲಿಮಿಟೆಡ್ ನೆಟ್ ಕೊಟ್ಟರು ಅಂತಾಳೆ. ಎಷ್ಟು ವ್ಯಥೆ ಅಲ್ವಾ? ಇದನ್ನ ಒಬ್ರು ಟ್ರೋಲ್ ಮಾಡಿ ಉಗಿದು ಬಿಸಾಕ್ತಾ ಇದ್ದಾರೆ. ಸಾಕ್ಷಿನ ಇದು? ಇನ್ನೊಬ್ಬ ಹೇಳ್ತಾ ಇದ್ದಾನೆ, ದೇವರ ಹತ್ರ ನಾನು ಬೇಡ್ಕೊಂಡೆ, ನಾನು ಬಿಳಿ ಕೂದಲು ಕಪ್ಪಗಾಗಿತ್ತು ಅಂತಾನೆ. ಏನಿದು ಸಾಕ್ಷಿನ ಇದು? ಒಬ್ಬ ದಪ್ಪಗಿದ್ದೆ ಸಣ್ಣಗಾದ ಅಂತಾನೆ, ಒಬ್ಬ ಸಣ್ಣಗಿದ್ದೆ ದಪ್ಪ ಆದ ಅಂತಾನೆ. ಈಗ ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಅದಕ್ಕೆ ನಮ್ಮ ಸಭೆ ನನ್ನ ಪ್ರೇಯರ್ ಆಯಿಲ್ ನಿಲ್ಲಿಸಿದ್ದು. ಪ್ರೇಯರ್ ವಾಟ್ರ್ ಕೂಡ, ಪ್ರೇಯರ್ ಆಯಿಲ್ ಕೂಡ ಇದು ಕೆಲವ್ರನ್ನ ಟ್ರೋಲ್ ಮಾಡೋದಕ್ಕೆ ನಾವು ಅವ್ರ ಮಾತಿಗೆ ನಾವು ಸಿಗಾಕೊಳ್ತೀವಿ. ಒಂದು ಹೇಳ್ತೀವಿ ತಿಳ್ಕೊಳ್ಳಿ, ಒಂದು ಮನೆಗೆ ಹೋಗ್ತೀವಿ, ಯಾವುದೋ ಒಂದು ಹೊಸ ಮನೆಗೆ ಹೋಗಿದ್ದೀವಿ, ಇಲ್ಲ ಒಂದು ಹೊಸ ವ್ಯಾಪಾರ ಮಾಡ್ತೀವಿ, ಏನೋ ಒಂದು ಆರಂಭಿಸ್ತೀವಿ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಲೋಟ ನೀರು ತೆಗೆದು, ಒಂದು ಚುಮ್ಮು ನೀರು ತೆಗೆದು, ಒಂದು ಪ್ರೇಯರ್ ಮಾಡಿಬಿಟ್ಟು ಅದನ್ನು ಚಿಮುಕಿಸ್ತೀವಿ. ಯೇಸುವಿನ ರಕ್ತದಲ್ಲಿ ಜಯ ಅಂತೇಳಿ. ಇದು ವಿಶ್ವಾಸಿಗಳ ಮಧ್ಯದಲ್ಲಿ ಇರಬೇಕಾದಂಥ ನಂಬಿಕೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ನಾನು ಆ ರೀತಿ ಮಾಡಿ ನನ್ನ ಒಂದು ನಂಬಿಕೆಯನ್ನು ನಾನು ಸಾಬೀತುಪಡಿಸ್ಕೊಳ್ಳೋದಕ್ಕೋ ಅಥವಾ ನಾನು ಹೆಚ್ಚಾಗಿದೆ ಅಂತ ನನ್ನ ಅದು ನಂಬಿಕೆ ಅದು. ಆದರೆ ಇನ್ನೊಬ್ಬರಿಗೆ ನೀರು, ಪ್ರೇಯರ್ ಆಯಿಲ್ ಮಾಡಿರೋ ನೀರು ತಗೊಂಡೋಗಿ ಅಂತ ಹೇಳಿದ್ರೆ, ಆ ನೀರನ್ನು ನಂಬ್ತಾರೆ ಹೊರತು ದೇವ್ರನ್ನ ನಂಬಲ್ಲ. ನಾವು ಪ್ರೇಯರ್ ಆಯಿಲ್ ಕೊಡ್ತೀವಿ, ಪ್ರೇಯರ್ ಆಯಿಲ್ನ ನಂಬ್ತಾರೆ ಹೊರತು ದೇವ್ರನ್ನ ನಂಬಲ್ಲ. ಅವಾಗ ಏನಾಗ್ತೈತೆ, ಎಣ್ಣೆಗೆ ಬೆಲೆ, ನೀರಿಗೆ ಬೆಲೆ. ಇದೇನಾಗೋಯ್ತು, ಇವತ್ತು ಬಿಸ್ನೆಸ್ ಆಗೋಯ್ತು. ಇವತ್ತು ಪ್ರೇಯರ್ ವಾಟರ್ ಅಂತೆ, ಪ್ರೇಯರ್ ಆಯಿಲ್ ಅಂತೆ. ಈಗ ಇನ್ನೊಂದು ಹೊಸದಾಗಿ ಬಂದಿದೆ, ಕರ್ಚೀಫ್, ವೈಟ್ ಕರ್ಚೀಫ್, ಹಂಗೇ ಬಿಸಾಕ್ತಾರೆ. ಆ ಕರ್ಚೀಫ್ ಯಾರ ಮೇಲೆ ಬೀಳುತ್ತೋ ಅವ್ರಿಗೆ ಅದ್ಭುತ ಅಂತಾರೆ. ಆ ಪಾಸ್ಟರ್ ಮಾಡಿದ ಅವತಾರ ನೋಡಿ ನನಗೆ ಸಕ್ಕಾಬಿಡಬೇಕು. ಹಿಂಗೆ ಮುಖ ಒರೆಸ್ತಾನೆ, ಒರೆಸ್ಬಿಟ್ಟು ಆ ಖರ್ಚಿನ ಬಿಸಾಕ್ತಾನೆ, ಅದನ್ನ ತೆಗೆದುಕೊಳ್ಳೆ ಅಲ್ಲಿ ಮುಂದೆ ಒದ್ದಾಡ್ತಾ ಇದ್ದಾರೆ. ಆಮೇಲೆ ಆ ಪಾಸ್ಟರ್ ಕರ್ಚೀಫ್ನ ಪ್ರೇಯರ್ ಮಾಡಿ ಕೊಟ್ಟುಬಿಟ್ರೆ ಅದು ಸೇಲ್. ಇದು ಸಾಕ್ಷಿ ಅಲ್ಲ. ಅರ್ಥ ಆಯ್ತಾ? ಸಾಕ್ಷಿ ಅಂದರೆ ದೇವ್ರು ಏನಂತ ಹೇಳಿದ್ರು ಗೊತ್ತಾ? ತನ್ನ ಶಿಷ್ಯರಿಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲೊಂದು ಮಾತು ಬರೆಯಲ್ಪಟ್ಟಿದ್ದು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಾಕ್ಯದಿಂದ ನೋಡುವಾಗ 12 ಮಂದಿಯನ್ನು ಯೇಸು ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟು ಹೇಳಿದ್ರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯರೊಳಗೆ ಕಾಲಿಡಬೇಡಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಿರುವ ಇಸ್ರಾಯೇಲನ ಮನೆತವರ ಬಳಿಗೆ ಹೋಗಿರಿ, ಪರಲೋಕ ರಾಜ್ಯವು ಸಮೀಪವಾಯಿತು ಸಾರಿ ಇಡುತ್ತಾ ಹೋಗಿರಿ, ರೋಗಿಗಳನ್ನು ಸುಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠಾತಿದರನ್ನು ಶುದ್ಧ ಮಾಡಿರಿ. ಇಷ್ಟು ಅದ್ಭುತ ಯಾವತ್ತೂ ನಡೀತಾ ಇಲ್ಲ. ಯಾವುದು ಕುಷ್ಠ ವಾಸಿ ಆಗ್ತಾ ಇಲ್ಲ, ಯಾವ್ದು ರೋಗಿ ವಾಸಿ ಆಗ್ತಾ ಇಲ್ಲ. ಆದರೆ ಇಲ್ಲಿ ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿ. ಉಚಿತವಾಗಿ ತಗೊಂಡಿದ್ದೀರಾ, ಉಚಿತವಾಗಿ ಕೊಡಿ ಅಂದರೆ ನಮ್ಮೂರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಆಯಿಲ್ ಸೇಲು, ಪ್ರೇಯರ್ ವಾಟರ್ ಸೇಲು, ಖರ್ಚೀಫು ಸೇಲು. ಇದು ದೇವದೂಷಣೆಗೆ. ಯೇಸು ಪುನರುತ್ಥಾನ ಹೊಂದಿದ ತಕ್ಷಣ ಪೌಲನ ಮುಖಾಂತರ ಹೇಳ್ತಾರೆ, ಇಲ್ಲಿ ಯೇಸು ಭೂಮಿ ಮೇಲಿದ್ದಾಗ ಮಾತನ್ನು ಹೇಳಿದ್ರು, ಅವರು ಬದುಕಿದ್ದಾಗ ಹೇಳಿದಂಥ ಮಾತು ಏನಂತ ಹೇಳ್ತಿದ್ದಾರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡ್ರಿ ಅಂತೇಳಿ. ಆದರೆ ಅವರು ಸತ್ತು ಉಣಲ್ಪಟ್ಟು ಜೀವಂತವಾಗಿ ಎದ್ದ ಮೇಲೆ ರೋಮ ಪಟ್ಟಣಿಗೆ ಬರೆಯುವಾಗ ಹೇಳ್ತಾರೆ 3ನೇ ಅಧ್ಯಾಯದಲ್ಲಿ ಅವ್ರು ಏನಂತ ಮಾತನ್ನು ಬರೆಸ್ತಾರೆ ನೋಡಿ. ಪೌಲನ ಮೂಲಕ ರೋಮ ಪಟ್ಟಣಿಗೆ ಬರೆಯುವಾಗ 3ನೇ ಅಧ್ಯಾಯದಲ್ಲಿ 29ನೇ ವಾಕ್ಯವನ್ನು ಓದುವಾಗ, ದೇವರು ಯೆಹೂದ್ಯರಿಗೆ ಮಾತ್ರ ದೇವರಾಗಿದ್ದನು, ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ. ಇದು ಯೇಸು. ಹಲ್ಲೆಲೂಯಾ. ಇವತ್ತು ಅನ್ಯ ಜನರಿಗೆ ಅವರು ದೇವರಾಗಿದ್ದಾರೆ. ನಾನು ಕೂಡ ಈ ಸ್ಥಳಕ್ಕೆ ಬಂದಿದ್ದ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಸೇವೆ ಮಾಡ್ಕೊತಾ ಇದ್ದೆ.
ನೆನ್ನೆ ದಿವಸದಲ್ಲೇ ಅದೇ ನಮ್ಮ ಮನೆಯವ್ರು ಹೇಳಿದ್ರಲ್ಲ, ಕೆಮ್ಮು. ನಾನೇನು ಮಾಡ್ತೀನಿ, ನನ್ನೊಳಗೆ ಪ್ರೇಯರ್ ಮಾಡ್ಕೊತೀನಿ. ಅವ್ರಿಗೆ ಕೆಮ್ಮು ತಡೆಯೋಕ್ಕಾಗಲ್ಲ, ದೇವರೇ ಅವ್ರಿಗೆ ಸುಖ ಆಗಬೇಕು, ಗುಣಪಡಿಸ್ಬೇಕು. ನನ್ನೊಳಗೆ ಮೊಮ್ಮಗಳಿಗೆ ವ್ಯಾಕ್ಸಿನ್ ಹಾಕಿದ್ದಾರೆ. ಹಾಕಿದ ತಕ್ಷಣ ಅವಳು ಬಿಡಿಸ್ತಾ ಇದ್ದಾಳೆ, ಕೈ ಬಿಡ್ತಾ ಇಲ್ಲ. ಅವ್ರ ತಾಯಿ ಬಿಟ್ಟರೆ ಬೇರೆ ಯಾರು ಮುಟ್ಟಂಗೆ ಇಲ್ಲ, ಹಂಗಿದೆ. ತುಂಬ ಬೇಸರ. ಅವಾಗ ನಾನು ಪ್ರೇಯರ್ ಮಾಡ್ಕೊತೀನಿ. ಏನಕ್ಕಂತ, ದೇವರೇ ಶತ್ರು ಸಣ್ಣ ಸಣ್ಣ ವಿಷಯಗಳಿಂದ ಮನೆಗಳಲ್ಲಿ ಕುಟುಂಬಗಳಲ್ಲಿ ಹೋರಾಡಬಿಡ್ತಾನೆ. ಮಗು ಇವಾಗ ಕೈ ಬಿಡಲಿಲ್ಲ ಅಂದರೆ ಒಂಥರ ಒಬ್ರಿಗೊಬ್ರು ಬೇಸರ, ಕಹಿ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ದೇವರೊಂದಿಗೆ ವಾಕ್ಯನ ನಾನು ಧ್ಯಾನ ಮಾಡಬೇಕು, ಏನೇನೋ ಕಾರ್ಯಗಳಿದೆ. ನಾನು ಇನ್ನು ಕೇಳಿದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಶತ್ರುನ ಮೇಲೆ ಹೋರಾಡ್ತಾನೆ. ಆದರೆ ಸಭೆಯಲ್ಲಿ ನಾವು ನೆಲೆಗೊಂಡಿರುವಾಗ ಇನ್ನೊಬ್ಬರು ಸ್ಫೂರ್ತಿದಾಯಕ ಹೊಂದುವುದಕ್ಕೆ ನಮ್ಮೆಲ್ಲ ಸಾಕ್ಷಿಗಳು ಓಕೆ, ಆದರೆ ಅನ್ಯರ ಮಧ್ಯದಲ್ಲಿ ಸಾಕ್ಷಿ ಹೇಳುವಾಗ ಬಹಳ ಕೇರ್ಫುಲ್ ಆಗಿರಬೇಕು. ಅಲ್ಲೆಲ್ಲೂಯ್ಯ. ಆ ಕೇರ್ಫುಲ್ ಇಲ್ಲ ಅಂದರೆ ತುಂಬ ಕಷ್ಟ. ನಮ್ಮ ಪೂರ್ವಿಕರಂತೆ ಅಂತ ದೇವರು ಹೇಳೋದಕ್ಕೆ ಕಾರಣ ಏನು? ಅವ್ರು ಸುಮ್ಮನೆ ಹೇಳ್ತಾರ? ಪೂರ್ವಿಕರು ಅಂದರೆ ಯಾರು? ನಮ್ಮ ತಾತ, ನಮ್ಮ ಮುತ್ತಜ್ಜಿ ಅಂತವ್ರ? ಅದು ನಮ್ಮ ಪಂಚಾಯತಿಯಲ್ಲಿ ಕುತ್ಕೊಂತಾರಲ್ಲ, ಪಂಚೆ ಕಟ್ಕೊಂಡು ಹೆಗಲ ಮೇಲೆ ಟವಲ್ ಹಾಕೊಂಡು ಚೊಂಬಿಡ್ಕೊಂಡು ತೀರ್ಪು ಹೇಳೋದಕ್ಕೆ ಅವರ? ಯಾರು? ನಾವು ಎಲ್ಲ ಮುಪ್ಪಿನಲ್ಲಿ ವಯಸ್ಸಾಗಿರೋರು ಮುದುಕರಿದಾರಲ್ಲ, ಅವ್ರನ್ನ ದೇವರು ಪೂರ್ವಿಕರು ಅಂತ ಹೇಳಿದ್ರು. ಯಾರನ್ನ? ಅಬ್ರಹಾಮನನ್ನ, ಈಸಾಕನನ್ನ, ಯಾಕೋಬನ ಕುರಿತು ದೇವರು ಏನಂತ ಹೇಳಿದ್ರು ಅಂತೇಳಿ ಕಳೆದ ದಿವಸದಲ್ಲೇ ಹೇಳಿದೆ ನಾನು ನಿಮಗೆ. ಅದನ್ನು ಇನ್ನೊಂದ್ಸಲ ನೆನಪಿಸ್ತೀನಿ. ಅದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅಂತ ಹೇಳ್ತಾರೆ. ಇವತ್ತು 11ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ತೆಗೆದುಕೊಳ್ಳಿ, 13ನೇ ವಾಕ್ಯದ ಓದ್ತೀನಿ. ಸತ್ಯವೇದದಲ್ಲಿ ಆದರೆ ಏನು ನೋಡಿ. ಇವರೆಲ್ಲರೂ ಚೆನ್ನಾಗಿ ಗಮನಿಸಿ. ಯಾರೆಲ್ಲರೂ? ಇವರೆಲ್ಲರೂ ಅಂತ ಹೇಳ್ತಾರೆ. ಯಾರು? ಅಬ್ರಹಾಮ, ಈಸಾಕ, ಯಾಕೋಬ್ರಿಗೆ ಹೇಳ್ತಿದ್ದಾರೆ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ, ಏನಂತ ಹೇಳ್ತಿದ್ದಾರೆ? ಫಲಗಳನ್ನ ಹೊಂದದೆ ಅಂತ ಹೇಳ್ತಿದ್ದಾರೆ. ಗಮನಿಸ್ಬೇಕು. ನೀವು ಏನಾದ್ರು ಮಾಡಿದ್ರಂದ್ರೆ ಒಟ್ಟೋಗುತ್ತೆ ಅರ್ಥ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಹೇಗೆ ಮೃತರಾದರಂತೆ? ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು. ಈ ಭೂಮಿ ಮೇಲೆ ನಾವೇನು ಅಂದ್ರೆ ಏನು? ಟೂರಿಸ್ಟ್ ಹೇಳ್ತಾರೆ. ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಚೆನ್ನಾಗಿ ಗಮನಿಸ್ಕೊಳ್ಳಿ. ಅವರು ಯಾವ ದೇಶಕ್ಕೆ ಹೋಗಬೇಕು ಅಂತ ಮನಸ್ಸಿದ್ರೆ ಆ ದೇಶಕ್ಕೆ ಅವ್ರು ಹೋಗ್ಬೋದಾಗಿತ್ತು. ಆದರೆ ದೇವರು ಹೇಳಿದಂಥ ದೇಶಕ್ಕೆ, ದೇವರು ಹೇಳಿದಂಥ ಮಾತಿಗೆ ಅವರು ಹೊಂದಲೇ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನಂತರ ಹೇಳ್ತಾರೆ, ಹೊರಟು ಬಂದ ದೇಶಕ್ಕೆ ಮನಸ್ಸಿಟ್ಟವರಾಗಿದ್ರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಆದುದರಿಂದ ದೇವರು, ಇಲ್ಲಿ ಗಮನಿಸಿ, ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದನು. ದೇವರು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡಲಿಲ್ವಂತೆ. ಅಂತ ನಂಬಿಕೆಯಲ್ಲಿದ್ದವರು ಅಬ್ರಹಾಮ, ಈಸಾಕ, ಯಾಕೋಬ ನಮ್ಮ ಪೂರ್ವಿಕರು. ಅವ್ರು ನೋಡಲಿಲ್ಲ. ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ದೇವರು ಅದ್ಭುತವಾದ ರೀತಿಯಲ್ಲಿ ವಿಷಯಗಳನ್ನ ನಮಗೆ ಹೇಳ್ತಿದ್ದಾರೆ. 8ನೇ ವಾಕ್ಯದಿಂದ ಓದ್ತಾ ಇದ್ದೀನಿ, ಕೇಳಿ. ಅವ್ರು ಹೆಂಗೆ ನೋಡಲಿಲ್ಲ ಅಂತೇಳಿ ಬರೆಯಲ್ಪಟ್ಟಿದೆ. ನಂಬಿಕೆಯಿಂದಲೇ ಅಬ್ರಹಾಮನ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದ. ದೇವರು ಕರೆದ ತಕ್ಷಣ ಏನ್ ಮಾಡ್ದ? ಬಾಧ್ಯವಾಗಿ ಹೊಂತೀನಿ, ಆ ದೇಶಕ್ಕೆ ಹೊರಟು ಹೋದ. ಆದ್ರೆ ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೊರಟೋದ. ಅದ್ರ ನಂಬಿಕೆಯಿಂದಲೇ ಅವನು ವಾಗ್ದಾನದಂತ ದೇಶಕ್ಕೆ ಬಂದಾಗ ಅಲ್ಲಿ, ಚೆನ್ನಾಗಿ ಗಮನಿಸಿ, ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ದೇವರು ಕೊಟ್ಟಂತ ದೇಶದಲ್ಲೇ ಅವನೇನಾಗಿದ್ದ? ಡೇರೆ ಹಾಕೊಂಡು ಬದುಕ್ತಿದ್ನೆ ಹೊರತು ಅಲ್ಲಿ ಹೋಗಿ 3 ಅಕ್ಷರ ಬಿಲ್ಡಿಂಗ್, ಡೂಪ್ಲೆಕ್ಸ್ ಮನೆ ಕಟ್ಕೊಂಡಿಲ್ಲ. ಅರ್ಥ ಏನು? ಆ ಮನೆ ಅವನಿಗೆ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರೋ ಮನೆ ಬೇರೆ, ಅದು ಪರಲೋಕವೆಂಬ ಮನೆ. ಅಲ್ಲೆಲ್ಲೂಯ್ಯ. ನಮಗೆ ಅನೇಕ ಸಲ ಹೇಳಿರ್ತೀನಿ ನಾನು, ನಮಗೆ ಕಾನಾನು ಅಂದರೆ ಪರಲೋಕ,
ಅಲ್ಲೇಲೂಯ. ನಾವೇನು ಬೇಕು? ನಮಗೆ ಕಾನೂನು ಅಂದ್ರೆ ಯಾವುದು? ಪರಲೋಕವೆಂಬ ಕಾನೂನು. ಅದಕ್ಕೆ ದೃಷ್ಟಾಂತವಾಗಿ ಕಾನೂನನ್ನು ದೇವರು ತೋರಿಸ್ಕೊಟ್ಟಿದ್ದಾರೆ. ಗುಲಾಮತನದಿಂದ ಬಂದವರು, ಪಾಪದಿಂದ ಬಿಡಿಸ್ಕೊಂಡು ಬಂದವರು ಅಂತೇಳಿ ಆ ವಿಷಯ ನಾವು ತಿಳ್ಕೊಂಡ್ಬರ್ತೀವಿ. ಇಲ್ಲಿ ಹೇಳಲ್ಪಡ್ತಾ ಇದೆ ನೋಡಿ, ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. 3 ಜನನು ಎಲ್ಲಿ ವಾಸ ಮಾಡಿದ್ದಾರೆ? ಡೇರೆಗಳಲ್ಲಿ ವಾಸ ಮಾಡಿದ್ದಾರೆ. ಸ್ವಂತ ಮನೆ ಅಂತ ಕಟ್ಕೊಂಡಿಲ್ಲ, ದೇವ್ರು ಕೊಟ್ಟಿದಂತ ಅದೇ ದೇಶದಲ್ಲಿ ಡೇರೆನಲ್ಲೇ ವಾಸ ಮಾಡಿದ್ರು. ಕಾರಣ ಏನು ಹೇಳ್ತಾರೆ ನೋಡಿ. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡ್ತಿದ್ದನು. ಹಲ್ಲೆಲೂಯಾ. ದೇವರ ಸಂಕಲ್ಪ ಇದೇನೆ. ಯೆಹೋವನ ಸಂಕಲ್ಪ ಈಡೇರುವುದು ಮಾತೇನು ಕೇಳ್ತಾರೆ? ನಾವೆಲ್ಲ ಎಲ್ಲಿಗೋಗ್ಬೇಕಂತ? ನಿತ್ಯ ಜೀವ, ಪರಲೋಕಕ್ಕೆ ಸೇರಬೇಕು. ಅದನ್ನೇ ಈಗ ಆ ಪರಲೋಕ ಸೇರ್ಬೇಕು ಅಂದ್ರೆ ಮಹಿಮೆಯ ಪದವಿ ಬೇಕು. ಮಹಿಮೆಯ ಪದವಿ ಬೇಕು ಅಂತ ಹೇಳಿದ್ರೆ ದೇವಪುತ್ರರಾಗಬೇಕು. ದೇವಪುತ್ರರಾಗಬೇಕು ಅಂದ್ರೆ ಇಲ್ಲಿ ಅಬ್ರಹಾಮನಿಗೆ ಒಂದು ಮಾತನ್ನ ಹೇಳ್ತಾರೆ ದೇವರು. ಏನಂತ ಹೇಳ್ತಾರೆ? ನಿನ್ನ ಸಂತಾನಕ್ಕೆ ಅಂತ ಹೇಳೋದು ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ? ನಿನ್ನ ಸಂತಾನಕ್ಕೆ ನಾನು ಆಶೀರ್ವದಿಸುವೆನು. ನಿನ್ನ ಸಂತಾನ ಹೆಂಗಿರುತ್ತಂತೆ? ಆಕಾಶ ನಕ್ಷತ್ರ ನೋಡು, ಏನು ಸಮುದ್ರದ ಉಸಿರು ನೋಡು, ಮರಳು ನೋಡು ಹೇಗಿರುತ್ತೆ, ಆ ರೀತಿ ಆಶೀರ್ವದಿಸು ಅಂತ ಹೇಳಿದ್ನಲ್ಲ. ಆ ಮಾತನ್ನ ದೇವರು ಅವ್ರಿಗೆ ನೆರವೇರಿಸ್ತೀರಾ ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ? ಎಷ್ಟು ಜನ ನೆರವೇರಿಸಿದ್ರ ಅಂತ ಹೇಳ್ತಿದ್ರ ಅಲ್ವಾ? ಸರಿ, ಗಲಾತ್ಯದವರಿಗೆ ಅದಕ್ಕೆ ಸತ್ಯವೇದನ ಸರಿಯಾಗಿ ನೀವು ಓದ್ತಾ ಇರಬೇಕು. ಗಲಾತ್ಯದವರಿಗೆ 3ನೇ ಅಧ್ಯಾಯ ನಾನು ಓದ್ತೀನಿ, ಕರೆಕ್ಟಾಗಿ ಅದರಲ್ಲಿ ಏನು ಬರೆದಿದೆ ಅಂತ ನೀವು ನೋಡಬೇಕು. 3ನೇ ಅಧ್ಯಾಯ ತೆಗೆದುಕೊಳ್ಳಿ, 16ನೇ ವಾಕ್ಯನ ಓದ್ತೀನಿ, ಗಮನ ಇಟ್ಟು ಕೇಳಬೇಕು. ಆಯ್ತಾ? ಗಲಾತ್ಯದವರಿಗೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಕೇಳಿಸ್ಕೊಂಡ್ರ? ಯಾರಿಗೆ? ದೇವರು ಯಾರಿಗೆ ವಾಗ್ದಾನ ಮಾಡ್ತಿದ್ರೆ? ಅವನ ಸಂತತಿಗೂ. ಸಂತತಿ. ನೆಕ್ಸ್ಟ್ ಹೇಳ್ತಾರೆ, ಆತನು ನಿನ್ನ ಸಂತತಿಗಳಿಗೆ. ಫಸ್ಟ್ ಹೇಳಿದ್ ಯಾವುದು? ಸಂತತಿ. ಈಗ ಎರಡನೇದು ಹೇಳೋದು ನಿನ್ನ ಸಂತತಿಗಳಿಗೆ ಏನಂತ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಹಲ್ಲೆಲೂಯಾ. ಎಲ್ಲಿಂದ ಎಲ್ಲಿಗೆ ಹೋಗಿದೆ ನೋಡಿ. ಅಬ್ರಹಾಮ, ಈಸಾಕ, ಯಾಕೋಬ. ನಮ್ಮವರೆಲ್ಲ ಈಸಾಕನ ಹತ್ರ ಬಂದ್ರು, ಈಸಾಕನ ಹತ್ರನೇ ನಿಂತ್ಕೊಂಡ್ರು. ಆಮೇಲೆ ಯಾಕೋಬನ ಹತ್ರ ಬಂದ್ರು, ಯಾಕೋಬನ ಇಸ್ರಾಯೇಲ್ ಅಂತ ದೇವ್ರು ಕರೆದ್ರು, ಅಲ್ಲಿಗೆ ನಿಂತೋದ್ರು. ಅವರ ಸಂತತಿ ಅಷ್ಟೇ. ಮರಳು ಆಕಾಶದಷ್ಟು ಅವನು ನೋಡಲೇ ಇಲ್ಲ, ಸತ್ತೋದ. ಅಬ್ರಹಾಮ, ಈಸಾಕ ಸತ್ತೋದ, ಯಾಕೋಬ ಸತ್ತೋದ. ಅವರೆಲ್ಲ ಎದುರು ನೋಡ್ತಾ ಇದ್ದಾರೆ. ಪರಲೋಕವೆಂಬ ನಿತ್ಯ ಜೀವ ಮನೆನ ನೋಡ್ಬೇಕು ಅಂತ ಎದುರು ನೋಡ್ತಾ ಇದ್ದಾರೆ. ಅದನ್ನೇ ಕಾಣದಿರುವಂತ ನಾವು ನೋಡ್ತಿದ್ದು. ಪೂರ್ವಿಕರು ಅದನ್ನೇ ನೋಡ್ತಾ ಇದ್ದಾರೆ, ನಂಬಿಕೆಯಿಂದ ಅದನ್ನ ನೋಡ್ತಾ ಇದ್ದಾರೆ. ನಾವೆಲ್ಲ ಏನ್ ಅನ್ಕೊಂಡಿದೀವಿ? ಓ, ಅಬ್ರಹಾಮನ ಸಂತತಿ ಮರಣಾಗೋಯ್ತು, ಈಸಾಕನ ಸಂತತಿ ಹಿಂಗಾಗೋಯ್ತು ಅಂತ ಅನ್ಕೊಂಡಿದೀವಿ. ಆ ಅರ್ಥ ಏನು ಅಂತ ಹೇಳಿದ್ರೆ ಕ್ರಿಸ್ತನೇ. ಒಬ್ಬನೇ. ಯಾರು? ಕ್ರಿಸ್ತನೇ. ಆ ಒಬ್ಬ ಕ್ರಿಸ್ತನಿಂದ ನಕ್ಷತ್ರಗಳಾಗಷ್ಟು ಮರಳಿನಂತೆ ವಿಶ್ವಾಸಿಗಳು. ಹಲ್ಲೆಲೂಯಾ. ಯಾರು? ವಿಶ್ವಾಸಿಗಳು ಇಡೀ ಭೂಮಿಯನ್ನು ಆವರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅದು ದೇವರ ಉದ್ದೇಶ, ಅದು ದೇವರ ಸಂಕಲ್ಪ. ಯೆಹೋವನ ಸಂಕಲ್ಪ ಈಡೇರುವುದು. ಹಲ್ಲೆಲೂಯಾ. ಇಲ್ಲಿಗೆ ದೇವರು ತನ್ನನ್ನ ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಅವಾಗ ನೀನೇನ್ ಮಾಡಬೇಕು? ಆ ಸಂಕಲ್ಪ. ಅದಕ್ಕೇನೆ ಅವ್ರು ಹೇಳಿದ್ದು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯೆಹೋವನು ತನ್ನ ಸಂಕಲ್ಪನ ಈಡೇರಿಸ್ತೀನಿ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಯೆಹೋವ ತಂದೆಯಾದ ದೇವರಾಗಿದ್ದಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಏನಂತ ಹೇಳ್ತಾರೆ? ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು
ಏನಂತ ಮಾಡಿದವರು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಹಲ್ಲೆಲೂಯಾ. ಯೋಹಾನ 3:16. ಇವತ್ತು ನೀನು ನಾನು ತಿಳ್ಕೊಳ್ಬೇಕು, ಆ ಸಂಕಲ್ಪ ಅವರು ಈಡೇರಿಸ್ತಾ ಇದ್ದಾರೆ. ಈ ಸಂಕಲ್ಪಕ್ಕೆ ಕರೆಯಲ್ಪಟ್ಟಂತ ನಾವು ಆತನ ಪ್ರೀತಿಸುವವರ ಹಿತಕ್ಕಾಗಿ ಅನುಕೂಲವಾಗುತ್ತೆ. ಹೇಗೆ? ಮಹಿಮೆ ಪದವಿ, ಗ್ಲೋರಿ, ಆ ಪದವಿ ನಮ್ಗೆ ಸಿಗಬೇಕು. ದೇವಪುತ್ರರ ಆ ಪದವಿ ನಮಗೆ ಸಿಗಬೇಕು. ಅದಕ್ಕೆ ನಾವು ಸಾಕ್ಷಿಗಳಾಗಿ ಬದುಕಬೇಕು. ಕ್ರಿಸ್ತನನ್ನು ನಂಬುವವರಾಗಿರಬೇಕು. ನಾವು ಆತನ ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಅನುಕೂಲವಾಗುತ್ತಿದ್ದಾಗ ಪೂರ್ವಿಕರಂತೆ ನಂಬಿಕೆಯಲ್ಲಿ ಬದುಕಿ ಸಾಕ್ಷಿ ಆಗಬೇಕು. ಹಲ್ಲೆಲೂಯಾ. ಅನ್ಯರಿಗೆ ನಾವು ಸ್ಫೂರ್ತಿದಾಯಕವಾಗಬೇಕು ಹೊರತು ಅವರು ಅಪಹಾಸ್ಯಕ್ಕೆ ನಾವು ಗುರಿಯಾಗಬಾರ್ದು. ಈ ಅನುಭವ ಕೊಡಿ ಅಂತೇಳಿ ಮೊಣಕಾಲಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೊಂದು ಅದ್ಭುತ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಎಷ್ಟು ಜನ ಈ ವಾಕ್ಯದಿಂದ ನಾನು ಬಲ ಹೊಂದಿದ್ದೇನೋ ಅಂತ ಹೇಳ್ತಿರೋ ಅವರೆಲ್ಲರೂ ಕೂಡ, ಅಪ್ಪ ಯಾವ ರೀತಿಯಾಗಿ ನಮ್ಮೊಂದಿಗೆ ನೀನು ಮಾತನಾಡಿದೆ ತಂದೆ, ಈ ಸತ್ಯವನ್ನು ನಾವು ಅರಿಯದೆ ಇಷ್ಟು ದಿವಸಗಳ ಕಾಲ ಅಬ್ರಹಾಮನ ಸಂತತಿ, ಈಸಾಕನ ಸಂತತಿ, ಯಾಕೋಬನ ಸಂತತಿ, ದೇವರ ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ, ಎಂತ ಮಾತು ಏಸಯ್ಯ, ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ, ಯೇಸು ಕ್ರಿಸ್ತನೇ. ಆ ಒಬ್ಬನು, ಆತನು ನಂಬುವ ಒಬ್ಬನಾದರೂ ನಾಶವಾಗುವುದಿಲ್ಲ. ಆತನನ್ನು ನಂಬುವವರು ನಕ್ಷತ್ರಗಳಂತೆ ಕಾಣಲ್ಪಡ್ತಾರೆ, ಮರಳಿನ ಉಸುಬಿನಂತೆ ಹೆಚ್ಚಿಗಾಗುತ್ತಾರೆ. ಕೊನೆಯ ಕಾಲಕ್ಕೆ ನಾವು ಬಂದಿದ್ದೇವೆ, ಕಡೆಯ ಕಾಲಕ್ಕೆ ನಾವು ಬಂದಿದ್ದೇವೆ. ಅತಿ ಶೀಘ್ರದಲ್ಲಿ ನ್ಯಾಯಾಧಿಪತಿಯಾಗಿ ಬರುವಂತ ಯೇಸು ಕ್ರಿಸ್ತನು, ನಾವೆಲ್ಲ ಮಹಿಮೆಯ ಪದವಿಯನ್ನು ಹೊಂದಿಕೊಳ್ಳಬೇಕು. ಆ ಮಹಿಮೆಯ ಪದವಿ ನಮಗೆ ಸಿಗಬೇಕು ಅಂತೇಳಿ ನಾವಿವತ್ತು ಸಿದ್ಧರಾಗಬೇಕು. ಅದಕ್ಕೆ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ, ಈಗ ಬರುವಂತ ಕಷ್ಟಗಳನ್ನು ನಾವು ಅಲ್ಪವೆಂದು ಎಣಿಸಿ, ದೇವಪುತ್ರರ ಮಹಿಮೆಯನ್ನು ನಾವು ಒಂದೂರಾಗಿರಬೇಕು. ನಾವು ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ದರೆ ಚೆನ್ನಾಗಿ ಯೋಚನೆ ಮಾಡಿ. ನಾವು ಕಾಣದಿರುವಂಥದ್ದನ್ನು ನಾವು ಎದುರು ನೋಡುವರಾಗಿರಬೇಕು. ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಇವತ್ತು ನಾವು ಅದನ್ನು ಪಡೆದುಕೊಂಡರೆ ದೇವರ ಅದ್ಭುತ ನಡೆಯುತ್ತೆ, ದೇವರ ಆಶೀರ್ವಾದ ನಡೆಯುತ್ತೆ. ನಾವೆಲ್ಲರೂ ಕೇಳೋಣವಾ? ಆತನ ಪ್ರೀತಿಸುವ ಇದಕ್ಕಾಗಿ ನಿತ್ಯ ಜೀವ ಅನುಕೂಲವಾಗುವಂತೆ ಪೂರ್ವಿಕರಂತೆ ನಂಬಿಕೆಯುಳ್ಳವರಾಗಿ ಬದುಕಿ ಸಾಕ್ಷ್ಯ ಕರ್ತನೆ ಈ ಅನುಭವಗಳಿಗೆ ನಮ್ಮ ನಡೆಸು ಅಂತೇಳಿ ಯಾರು ಒಪ್ಪಿಸಿಕೊಡ್ತಾರೋ ಅವರೆಲ್ಲರನ್ನು ಕೂಡ ನೀನು ಆಶೀರ್ವದಿಸಬೇಕನ್ನು ಪ್ರಾರ್ಥಿಸ್ತೇನೆ. ಈ ದಿನ ನಮ್ಮದಲ್ಲಪ್ಪ, ಈ ದಿನ ನಿನ್ನದು ಕರ್ತನೆ. ಈ ದಿವಸ ನಾವು ಕೇಳಿದ ವಾಕ್ಯಕ್ಕೆ ಒಪ್ಪಿಸಿ ಕಟ್ಟುವರಾಗಿ, ಕಾಣದಿರುವಂಥದಕ್ಕೆ ನಾವು ಎದುರು ನೋಡುವವರಾಗಿ ಬದುಕಬೇಕೆಂದು ಹೇಳಿ ಒಳ್ಳೆಯ ಸಾಕ್ಷಿಗಳಾಗಿ ಪೂರ್ವಿಕರಾಗಿ ಇರಬೇಕೆಂದು ಮುಂದೆ ನಾವು ಆ ರೀತಿ ಬದುಕುವುದಕ್ಕೆ, ಸಾಕ್ಷಿ ಬದುಕುವುದಕ್ಕೆ ಕೃಪೆ ಮಾಡಬೇಕೆಂದು ನಮ್ಮ ರಕ್ಷಕನು ವಿಮೋಚಕನು ನ್ಯಾಯಾಧಿಪತಿಯಾಗಿ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವನ ತಂದೆಯೇ. ಆಮೆನ್.